ನಿಧಾನವಾಗಿ ನಿಮ್ಮ ಎರಡು ಕೈಗಳು ಎರಡು ಕಣ್ಣಿನಲ್ಲಿ ಇಟ್ಕೊಳ್ಳಿ. 5 ಸೆಕೆಂಡ್ ಹಾಗೆ ಇರಲಿ. 5 ಸೆಕೆಂಡ್. ಕೀಪ್ ಯುವರ್ ಹ್ಯಾಂಡ್ ಫಾರ್ ಐಸ್. 5 4 3 2 1 0. ಓಕೆ ಮಿಸ್ಸಸ್, ನಿಮ್ಮ ಎರಡೂ ಕೈಗಳು ಓಪನ್ ಮಾಡಿಕೊಂಡು ಕಣ್ ತೆಗೆದು ನೋಡ್ಕೊಳ್ಬೇಕು. ಬೇರೇನು ನೋಡಬಾರ್ದು. 5 ಸೆಕೆಂಡ್ ಹಾಗೆ ನಿಮ್ಮ ಕೈಗಳು ನೋಡ್ಕೊಳ್ಳಿ. ಓಕೆ, ಗಾನಕ್ಕೆ ಜೋರಾಗಿ ಒಂದು ಚಪ್ಪಲಿ ಹೊಡೆಯೋಣ. ಬ್ರಹ್ಮಣಸ್ಪತ ಆನ ಶೃಣ್ವನ್ಯೋತಿಭಿಃ ಸೇದಸಾದನಂ. ಓಂ ಶ್ರೀ ಮಹಾಗಣಪತಯೇ ನಮಃ. ಪ್ರಣೋ ದೇವಿ ಸರಸ್ವತಿ ವಾಜಯವೇರ್ವಾಜಿನೀವತಿ. ದೀನಾಮವಿತ್ರಯವತು ಗಣೇಶಾಯ ನಮಃ. ಇವತ್ತು 3 ವಿಶೇಷತೆ. ಒಂದು ಮಹಿಳಾ ದಿನ ಆಚರಣೆ, ಇನ್ನೊಂದು 70 ವಾರದ ಸಂಭ್ರಮಾಚರಣೆ, ಇನ್ನೊಂದು ನಗೆ ಹಬ್ಬ ಕೂಡ. ನಮ್ಮ ಗೌಡ್ರಿಗೆ ಜೋರಾಗಿ ಒಂದು ಚಪ್ಪಾಳೆ ಹೊಡೆಯೋಣ. ಇಲ್ಲ ನೋಡಿ ಬರ್ತಾರೆ. ವೆಲ್ಕಮ್ ಸರ್. ಶ್ರೀಧರ ಗೌಡ ಅಂತೇಳಿ ಗಂಗಾವತಿಯಿಂದ ಬಂದಿದ್ದಾರೆ. ಬನ್ನಿ ಸರ್ ಪ್ಲೀಸ್. ಈಗ ಇವರು ಗೌಡ್ರು, ಶ್ರೀಧರ ಗೌಡ್ರು ಅಂತೇಳಿ ನಮಗೆ ಕ್ಲೋಸ್ ಫ್ರೆಂಡ್ ಕೂಡ. ಹೆಚ್ಚಿಗೆ ನಾನು ಮಾತಾಡಲ್ಲ. ಇವರು ಗಂಗಾವತಿಯಿಂದ ಬಂದಿದ್ದಾರೆ. ತುಂಬ ಕ್ಲಾಸ್ ಕೂಡ ಮಾಡಿದ್ದಾರೆ. ಅವರೇ ಮಾತಾಡ್ತಾರೆ, ಅವರೇ ಪರಿಚಯ, ಅವರೇ ಹೇಳ್ಕೊಡ್ತಾರೆ. ನಂದು ಏನಿಲ್ಲ. ಮತ್ತೆ ಸಾರಿಗೆ ಸರ್ ಜೋರಾಗಿ ಒಂದು ಚಪ್ಪಾಳೆ ಹೊಡೆಯೋಣ. ವೆಲ್ಕಮ್ ಟು ಪಿರಮಿಡ್ ಆಧ್ಯಾತ್ಮ ಧ್ಯಾನ ಹೆಸರಿಗೆ. ಥ್ಯಾಂಕ್ ಯು ಸೋ ಮಚ್. ಮೊಟ್ಟ ಮೊದಲಿಗೆ ಬೆಂಗಳೂರು ನಗರದ ಮತ್ತು ರಾಗಿಗುಡ್ಡ ಆಂಜನೇಯ ದೇವಸ್ಥಾನದ ಸುತ್ತಮುತ್ತ ಇರತಕ್ಕಂಥ ಎಲ್ಲ ನನ್ನ ಆತ್ಮ ಬಂಧುಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಅದೇ ರೀತಿ ವಿಶ್ವಗುರು ಧ್ಯಾನವನ್ನು, ಆನಾಪಾನಸತಿ ಧ್ಯಾನವನ್ನು ಗೌತಮ ಬುದ್ಧ ಅವರು ಕಂಡುಹಿಡಿದು ಎಲ್ರಿಗೂ ತಿಳಿಸಿದರು. ಆದರೆ ಅದನ್ನು ಅತಿ ಸರಳವಾಗಿ ಪ್ರತಿಯೊಬ್ಬರಿಗೂ ಸಹಿತ ತಲುಪಬೇಕು ಮತ್ತು ಅದನ್ನು ಪಿರಮಿಡ್ನಲ್ಲಿ ಧ್ಯಾನ ಮಾಡಿದರೆ ಯಾವ ರೀತಿ ನಮ್ಮ ಲೈಫಲ್ಲಿ, ನಮ್ಮ ಜೀವನದಲ್ಲಿ ಬದಲಾವಣೆ ಆಗುತ್ತೆ ಅಂಥೇಳಿ ನಮಗೆ ತಿಳಿಸ್ಕೊಟ್ಟಂಥ ಗುರು ಮತ್ತು ಅವರ ಒಂದು ಜೀವನವನ್ನೇ ನಮ್ಮೆಲ್ಲರನ್ನು ಬದಲಾವಣೆ ಮಾಡೋದ್ರ ಸಲುವಾಗಿ, ನಮ್ಮೆಲ್ಲರನ್ನು ನಮ್ಮಲ್ಲಿರ್ತಕ್ಕಂಥ ದೈವತ್ವವನ್ನು ಜಾಗೃತಗೊಳಿಸೋದ್ರ ಸಲುವಾಗಿ ಅವರ ಜೀವನವನ್ನೇ ಪಣವಾಗಿಟ್ಟಂಥ ವಿಶ್ವಗುರು ಬ್ರಹ್ಮರ್ಷಿ ಸುಭಾಷ್ ಪತ್ರಿಜಿ ಅವರಿಗೆ ಸಹಿತ ಒಂದು ಶಿರಸಾಷ್ಟಾಂಗ ನಮಸ್ಕಾರಗಳು. ಅದಾದ ನಂತರ ವಿಶೇಷ ದಿವಸ ಮೊನ್ನೆ ತಾನೇ ಮುಗೀತು, ಶನಿವಾರ ದಿವಸ ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ನನ್ನೆಲ್ಲ ತಾಯಂದಿರಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ನೋಡಿ, ಧ್ಯಾನ ಮಾಡಿದರೆ ಪ್ರತಿಯೊಬ್ಬರು, ಪತ್ರಿಜಿಯವರ ಕನಸು ಏನಿತ್ತಂದರೆ ಪ್ರತಿಯೊಬ್ಬರು ಧ್ಯಾನ ಮಾಡಬೇಕು,
ಅವರ ಜೀವನ ಬದಲಾವಣೆ ಆಗಬೇಕು ಅಂತ ಅನ್ಕೊಂಡಿದ್ರು. ಅದರಲ್ಲಿ ವಿಶೇಷವಾಗಿ ಹಳ್ಳಿಗಳಲ್ಲಿ, ನಮ್ದು ಹಳ್ಳಿಗಳಲ್ಲಿ ಸಹಿತ ಧ್ಯಾನ ಸಿಕ್ಕರೆ, ಧ್ಯಾನ ಅನ್ನೋ ಕೇವಲ 2 ಅಕ್ಷರ, ಆ ವಿಶ್ವಶಕ್ತಿಯನ್ನು, ಆ ಒಂದು ಶಕ್ತಿಗೆ ಕನೆಕ್ಟ್ ಆದ್ರೆ ಯಾವ ರೀತಿ ಜೀವನ ಬದಲಾವಣೆ ಆಗುತ್ತೆ ಅನ್ನೋದೇ ಮಾತ್ರ ನನ್ನ ಇವತ್ತಿನ ಒಂದು ಸತ್ಸಂಗ ನಿಮ್ಮೆಲ್ಲರ ಜೊತೆಗೆ. ನಾನೇನು ದೊಡ್ಡ ತತ್ವಜ್ಞಾನಿ ಅಲ್ಲ, ನಾನೇನು ಯಾವುದು ಮಹಾಭಾರತ ರಾಮಾಯಣ ಇದೆಲ್ಲ ಟಿವಿಯಾಗ ನೋಡೀನಿ, ಯಾವಾಗಲೂ ಸಣ್ಣ ಹುಡುಗಿದ್ದಾಗ ನೋಡೀನಿ. ಆದ್ರೆ ಆ ಜ್ಞಾನ ಇದೆ ಹೊರತು ನಾನು ಯಾವುದೇ ಬುಕ್ಸ್ ಓದಿಲ್ಲ. ಯಾಕಂದ್ರೆ ರಾತ್ರಿ ಎಲ್ಲ ನಾನು ಬಹುಶಃ 11 ಗಂಟೆಗೆ ನನ್ನ ಧ್ಯಾನ ಜರ್ನಿ ಸ್ಟಾರ್ಟ್ ಆದರೆ ಬೆಳಗ್ಗೆ 8 ಗಂಟೆವರೆಗೂ ಅಥವಾ 7 ಗಂಟೆವರೆಗೂ ಕ್ಲೋಸ್ ಆಗಲ್ಲ. ರಾತ್ರಿ ಎಲ್ಲ ಕುಂತಿರ್ತೀನಿ, ಹಗಲೆಲ್ಲ ಎದ್ದು ನಿಂದಿರ್ಬೇಕಂದ್ರೆ ಭಾಳ ನನಗೆ ಇಂಟ್ರೆಸ್ಟ್. ವಿಶೇಷವಾಗಿ 18 ವರ್ಷ ಆಯಿತು ನಾನು ಧ್ಯಾನ ಪ್ರಪಂಚಕ್ಕೆ ಬಂದು. ಹಂಗೆ ಈಗ ನನಗೆ 48 ಇಯರ್ಸ್, 48 ವರ್ಷ. ನನಗೆ ಧ್ಯಾನ ಪರಿಚಯ ಆಗಿದ್ದು 30 ಇಯರ್ಸ್, 30 ವರ್ಷ ಇತ್ತು ನನಗೆ, ಅವಾಗ ಧ್ಯಾನ ಪರಿಚಯ ಆಯ್ತು. ನೋಡ್ರಿ, ಬೆಳಿತಾ ಬೆಳಿತಾ ಹೆಂಗ್ ಬೆಳೆದ್ಬಿಟ್ವಿ ಅಂದ್ರೆ ಟೋಟಲಿ ಆ ರಾಕ್ಷಸ ಲೋಕಕ್ಕೆ ಅಡಿಕ್ಟ್ ಆಗಿಬಿಟ್ವಿ ನಾವೆಲ್ಲ. ನಮಗೆ ವಾರದಲ್ಲಿ 2 ದಿವಸ ಬರಬಾರ್ದು. ಯಾವುದಂದ್ರೆ ಶನಿವಾರ 1 ದಿವಸ, ಒಂದು ಸೋಮವಾರ 1 ದಿವಸ. ಯಾಕಂದ್ರೆ ಸೋಮವಾರ ನಮ್ಮ ಮನೆ ದೇವರ ವಾರ, ಶನಿವಾರ ಆಂಜನೇಯನ ವಾರ. ಆಂಜನೇಯನ ಭಕ್ತರು ನಾವು, ಪರಮ ಭಕ್ತರು. ಸೋಮವಾರ ನಮ್ಮ ಮನೆ ದೇವರು ವೀರಭದ್ರೇಶ್ವರ. ಅವು 2 ದಿವಸ ಮುಗಿತೆ ಅಂದ್ರೆ ಉಳಿದ ದಿವಸ ಎಲ್ಲ ನಮ್ಮ ಕೆಲಸ ಆ ರಾಕ್ಷಸ ಲೋಕದಲ್ಲಿ ಕೆಲಸ. ಸೋಮವಾರ ಬಂತಂದ್ರೆ, ಶನಿವಾರ ಬಂತಂದ್ರೆ ಯಾವಾಗ ಹೋಗುತ್ತಪ್ಪ, ಸಂಡೇ ಯಾವಾಗ ಆಗುತ್ತಪ್ಪ ಅಂತೇಳಿ ಅಂತಿದ್ವಿ. ಅಂತ ಒಂದು ರಾಕ್ಷಸ ಲೋಕದಲ್ಲಿದ್ವಿ. ಮದುವೆನೂ ಆಯ್ತು. ಮದುವೆ ಆದ ನಂತರ ಹೊಸ್ತಾಗಿ ಮತ್ತೆ ಮದುವೆ ಆದೆ. ಮದುವೆ ಆದ್ಮೇಲೆ 1 ತಿಂಗಳು 2 ತಿಂಗಳು ಏನು ಯಾವ ಅಂತ ಪಾರ್ಟಿಗೆ ಯಾವ ಹೋಗ್ಲಿಲ್ಲ. ದೋಸ್ತರು ಕರೆದ್ರು ಹೋಗ್ತಿರ್ಲಿಲ್ಲ. ದೋಸ್ತರೆಲ್ಲ ಆಯ್ತಪ್ಪ ನಾಳೆ ಮದುವೆ, ನಮಗೆಲ್ಲ ಬೇಯ್ತಿದ್ದ. ಮತ್ತೆ ನಮ್ಮ ದೋಸ್ತರೆಲ್ಲ ಮದುವೆ ಮಾಡ್ಕೊಂಡಾಗ ಅವ್ರು ಪಾರ್ಟಿ ಕೊಡಿಸ್ಲಿದ್ರ, ಪಾರ್ಟಿಗೆ ಬರ್ಲದ್ರ, ಅವ್ರು ಕೂಡ ಗಲಾಟೆ ಮಾಡ್ತಿದ್ವಿ, ಬೇಯ್ತಿದ್ವಿ. ಇವ್ ನಮಗೆಲ್ಲ ಬೇಯ್ತಿದ್ದ, ಇವ್ ನಾಳೆ ತಾನಾಗ್ಲಿ ಹೆಂಡತಿ ಮಾತು ಕೇಳಕತ್ತಿಬಿಟ್ಟ ನೋಡಪ್ಪ ಅಂತೇಳಿ ಅವರು ನನಗೆ ಇದು ಮಾಡಾರ. ಮತ್ತೆ ಹಂಗೆ 1 ತಿಂಗಳು 2 ತಿಂಗಳು ಸುಮ್ಮನಿದ್ದೆ. ಮತ್ತೆ ದೋಸ್ತರು, ನಮ್ಮ ಪ್ರಪಂಚನೇ ಅದೇ ಇತ್ತು. ಹೋಗಿ ಮತ್ತೆ ಮಾಡಿ ಬಂದ್ರೆ, ಮತ್ತೆ ಹೆಣ್ಮಕ್ಳು, ಸ್ತ್ರೀ ಅಂದ್ರೇನೆ ಅದ್ಭುತ. ಪ್ರಕೃತಿ ಮಾತೆಯ ಪ್ರತಿರೂಪನೇ ಸ್ತ್ರೀ. ನಾನು ಧ್ಯಾನ ಮಾಡಿದಾಗ ನಾನು ತಿಳ್ಕೊಂಡ್ರೆ ಅದು. ಹಂಗೆ ನಾನು ಆ ಪಾರ್ಟಿಗಳು ಎಲ್ಲ ಮಾಡಿ ಬಂದಂಗೆಲ್ಲ ಹಳ್ಳಿಯಾಗಲ್ಲ ನನ್ನ ಹೆಂಡತಿ ಅವ್ರ ತಂದೆ ಜಾಬ್ ಹೋಲ್ಡ್ರು. ಅವ್ರ ಮನೆಯಾಗಿಂತ ಸಂಸ್ಕೃತಿ ಏನು ಇದ್ದಿಲ್ಲ, ಹಂಗೆ ಯಾರು ಇದ್ದಿಲ್ಲ. ಅವ್ರ ಅಣ್ಣ ಅವರು, ನಾವು ನನ್ನಿಂದನೇ ಅದು. ನಾನು ಪಾರ್ಟಿ ಮಾಡಿ ಬಂದರೆ ಅದೆಲ್ಲ ಕೆಟ್ಟ ಸ್ಮೆಲ್ ಬಂದರೆ ನನ್ನ ಹೆಂಡತಿಗೆ ಗೊತ್ತಾಗ್ತಿರಲಿಲ್ಲ. ಏನಿದು ಈ ಸ್ಮೆಲ್ ಬರ್ತಲ್ಲ ಅಂದ್ರೆ, ಇಲ್ಲ ಇವತ್ತು ಅಲ್ಲಿ ಒಂದು ಮೀಟಿಂಗ್ ಇತ್ತು, ಹೋಗಿದ್ವಿ, ಅವ್ನು ಜ್ಯೂಸು ಮಾಡಿ ಕೊಡೋನು, ಇವತ್ತು ಆ್ಯಪಲ್ನಾಗ ಏನು ಸ್ವಲ್ಪ ಸಕ್ಕರೆ ಜಾಸ್ತಿ ಹಾಕಿದ್ದಂಗೆ ಏನೋ ಅದಕ್ಕೆಲ್ಲ ಹಂಗೆ ಬರ್ತಾನೆ. 1 ದಿವಸ ಹಂಗೆ ಹೇಳಿದೆ, 2ನೇ ದಿವಸ ಇನ್ನೊಂದು ಸುಳ್ಳು ಹೇಳಿದೆ, 3ನೇ ದಿವಸ ಇನ್ನೊಂದು ಸುಳ್ಳು ಹೇಳಿದೆ, 4ನೇ ದಿವಸನೂ ಸುಳ್ಳು ಹೇಳಿದೆ. ನೋಡ್ರಿ, ಸ್ತ್ರೀ ಅಂದ್ರೇನೆ ಅದ್ಭುತ ಪವರ್ ಅದು. ಅದ್ರ ಮುಂದೆ ಏನೂ ಇಲ್ಲ. 5ನೇ ದಿವಸಕ್ಕೆ ಹೋದೆ. ಒಬ್ಬ MLA ಅವ್ರ ಜೊತೆಗೆ ಪಾರ್ಟಿ ಇತ್ತು, ಮುಗಿಸ್ಕೊಂಡು ಹೋಗಿದ್ದೆ. ಅವತ್ತು ಭಾಳ ಅಂದ್ರೆ 1:30-2 ಗಂಟೆ ಆಗಿತ್ತು. ಭಾಳ ಓವರ್ ಆಗಿಬಿಟ್ಟಿತ್ತು. ಕೇಳುತ್ತಲ್ಲ, ಎಲ್ಲರಿಗೂ ಕೇಳ್ತಾ. ನೋಡ್ರಿ, ಹೋದಾಗ ಡೋರ್ ತೆಗೆದಾಗ ನನ್ನ ಹೆಂಡತಿ ಕೆಟ್ಟ ಸ್ಮೆಲ್ ಬಂದು, ಏನಿದೆ ಅಂದ್ರೆ, ಇಲ್ಲ ಇವತ್ತು ಅಲ್ಲಿ ಏನು ಮೀಟಿಂಗ್ ಇತ್ತಲ್ಲ, ಅವ್ನು ಜ್ಯೂಸ್ ಮಾಡಿಕೊಡೋನು, ಎಲ್ಲವೂ ಫ್ರೂಟ್ ಸೋಸ್ ಹಾಕಿ ಜ್ಯೂಸ್ ಮಾಡಿ ಕೊಟ್ಬಿಟ್ಟಾನ, ಅದ್ರ ಸಲುವಾಗಿ ಇದು ಜಾಸ್ತಿ ಬರುತ್ತಾ, ಹಿಂಗೆ ಬರುತ್ತಾ ಅಂತೇಳಿ ಸುಳ್ಳು ಹೇಳಿದೆ. ನೋಡ್ರಿ, ಅಷ್ಟೊತ್ತಿಗೆ ಜ್ಯೂಸ್ ಮಾಡಿ ಇಟ್ಟಿದ್ಲು ನನ್ನ ಹೆಂಡತಿ. ಈ ಜ್ಯೂಸ್ ಕುಡಿಯಪ್ಪ ನೀನು, ಈ ಜ್ಯೂಸ್, ಮತ್ತೆ ನಾನು ಜ್ಯೂಸ್ ಮಾಡಿಟ್ಟಿನಿ, ಇದ್ಯಾಕೆ ಸ್ಮೆಲ್ ಬರೋಲ್ದು, ನೀನು ಕುಡಿದು ಬಂದದ್ದು ಯಾಕೆ ಸ್ಮೆಲ್ ಬರುತ್ತಾ? ಎಲ್ಲ ನೀನು ಸುಳ್ಳು ಹೇಳಕತ್ತಿ, ನನಗೆಲ್ಲ ಮೋಸ ಮಾಡಕತ್ತಿ, ಹಿಂಗೆ ಹೆಣ್ಮಕ್ಳು ಗೊತ್ತಾಗ್ಬಿಡ್ತಿ ಅಲ್ಲ. ನನಗೆ ಇನ್ನೂ ಫುಲ್ ಖುಷಿ ಆಗ್ಬಿಡ್ತಿ. ಯಾಕಂದ್ರೆ ಫಸ್ಟ್ ಟೈಮ್ ಹೆದರ್ಕೊಂಡಿದ್ದು, ಹೆದರಿಕೆ ಅನ್ನೋದೇ ಗೊತ್ತಿದ್ದಿಲ್ಲ ಯಾರಿಗೆ. ಅಂತ ಒಂದು ತಂದೆ ತಾಯಿ ಅಪ್ಪ ಅಮ್ಮ ಬಿಟ್ರೆ ಬೇರೆದವ್ರಿಗೆ ಹೆದರ್ಕಂತ ಇದ್ದಿಲ್ಲ. ಹೆಂಡ್ತಿಗೆ ಹೆದರ್ಕೋಬೇಕಾಗಿತ್ತಲ್ಲ, 2 ತಿಂಗಳಾಗಿತ್ತು, ಅಲ್ಲಿಗೆ ಸುಳ್ಳು ಹೇಳಕತ್ತಿ. ಇನ್ನೇನು ಖುಷಿ ಆಗ್ಬಿಡ್ತಿ, ಗೊತ್ತಾಗ್ಬಿಡ್ತಿಲ್ಲ, ಏನು ಮಾಡ್ದ, ಏನು ಮಾಡಕ್ ಆಗಂಗಿಲ್ಲಲ್ಲ. ಆಯ್ತು ನೋಡಿ, ಮತ್ತೆ ಇರೋದು ಹಿಂಗೆ, ನಾನು ಏನು ಮಾಡ್ಬೇಕು ಅಂತ ಟೈಮ್ನಾಗ 1 ತಿಂಗಳು ಹಿಂಗೆ ಗುದ್ದಾಡಿದ್ವಿ. ಒಂದು 2-3 ತಿಂಗಳು ಗುದ್ದಾಡಿದ ಮೇಲೆ ನನ್ನ ಹೆಂಡತಿ ಎಲ್ಲ ಡ್ರೆಸ್ ಗಿಸ್ ಇಟ್ಕೊಂಡು, ಇಲ್ಲ ನಿನ್ನ ಜೊತೆ
ಮಾಡೋಕ್ಕಾಗಲ್ಲ ಸಂಸಾರ, ನಾನು ನಮ್ಮ ತವ್ರ ಮನೆಗೆ ಹೋಗ್ತೀನಿ ಅಂತೇಳಿ ಎಲ್ಲ ಪ್ಯಾಕ್ ಮಾಡ್ಕೊಂಡು ಬಟ್ಟೆ ಪ್ಯಾಕ್ ಮಾಡ್ಕೊಂಡು ರೆಡಿ ಆದ್ಲು. ಒಂದು ದಿವ್ಸ ಹಂಗೆ 2-3 ದಿವಸ ಫಸ್ಟ್ ಟೈಮ್ ಹಂಗೆ ಏನಾಗಲ್ಲ, 2-3 ಸಲ ಗುದ್ದಾಡೋದು. ಲಾಸ್ಟಿಗೆ ಒಂದು ದಿವಸ ಸೂಟ್ ಕೇಸ್ ರೆಡಿ ಮಾಡಿ ಇಟ್ಕೊಂಡಾಗ ಬೆಡ್ರೂಮ್ನಾಗ ಇಬ್ಬರು ಗುದ್ದಾಡ್ತಿದ್ವಿ. ನನಗೆ ಡೌಟ್ ಬಂತು, ಇದೇನಪ್ಪ ಇದು ಇವತ್ತೇನು ಪೂರ್ತಿ ರ್ಯಾಶ್ ಆಗಿದ್ದಂಗೆ ಅದೇಳ, ಹೋಗ್ಬಿಡ್ದಂಗೆ ಅದೇಳ, ಹೆಂಗೆ ಮಾಡ್ಬೇಕು? ಸ್ವಲ್ಪ 1 ನಿಮಿಷ ನೀನೇನು ಓದ್ನಂತೀಯಲ್ಲ, ನೀನೇನು ಹೋದ್ರೆ ನಾನೇನು ಬಿಡಲ್ಲ, ಅಲ್ಲಿ ಹಾಲ್ಯಾಗ ನಮ್ಮಮ್ಮ ಧಾರಾವಾಹಿ ನೋಡ್ಕೊಂಡು ಕುಂದ್ಕೊಂಡಾಳ, ಹೋಗಿ ನಮ್ಮಮ್ಮನ ಕೇಳು. ನಮ್ಮಮ್ಮ ಯಾವಾಗನ ಕೇಳೋದು ನನಗೆ ಏನು ಹೇಳ್ತಾಳ ಅಂದ್ರೆ, ನಮ್ಮ ತಾತ ಇದ್ದಂಗೆ ಇದೆಯಪ್ಪ, ನಮ್ಮ ತಾತ ಇದ್ದಂಗೆ ಇದೆಯಪ್ಪ ಅಂತ ಹೇಳ್ತಾಳೆ. ಕಾಣಲ್ಲ. ಇದು ಕೆಲವೊಂದು ಉದಾಹರಣೆಗಳು ಕೊಡ್ತಾನೆ. ಒಬ್ಬೊಬ್ರು ಹಿಂಗೆ ಕುಂತಿರ್ತಾರೆ, ಹಿಂಗೆ ಮಾತಾಡ್ತಿರ್ತಾರ, ನಾವು ಟಿವಿಯಾಗೆಲ್ಲ ಎಲ್ಲ ನೋಡ್ತಿರ್ತೀವಿ. ಅವ್ರು ಹಂಗೆ ನಿಂತಿರ್ತಾರೆ, ಹಿಂಗೆ ಹೋಗ್ಬಿಡ್ತಾರೆ. ಅವ್ರಿಗೇನು ಯಾವುದೇ ರೋಗನೂ ಇರೋದಿಲ್ಲ, BP ಇರಲ್ಲ, ಶುಗರ್ ಇರಲ್ಲ, ಏನೂ ಇರಲ್ಲ. ಅವ್ರು ಹಂಗೆ ಇಲ್ಲಪ್ಪ ಈಗಿದ್ದ ಹೋಗ್ಬಿಟ್ಟ ಅಂತೇಳಿ ಹೇಳ್ತಾರೆ. ಈಗ ನಾನು ಮಾತಾಡಿಸಿದೆ ಅಂತ ಹೇಳ್ತಾರೆ. ಇನ್ನು ಕೆಲವೊಬ್ರು ಹೆಂಗಂದ್ರೆ ಅವ್ರನ್ನ ಎಲ್ಲರೂ ಹೋಗಂತಿರ್ತಾರೆ. ಫಸ್ಟ್ ಇವ್ನು ಏನಪ್ಪ ಸಾಕಾಗ್ಬಿಟ್ಟೈತಿ, ಇವನು ಮನ್ಯಾಗ ಬೇಸರ ಆಗ್ಯಾನ ಎಲ್ಲ, ಇವ್ನು ಏನು ಹೋಗೋವಲ್ಲಪ್ಪ ಅಂದ್ರೆ ಅವ್ರು ಹೋಗನೇ ಇರಲ್ಲ. ಅವ್ರು ಈ ಭೂಮಿ ಮೇಲೆ ಬಿಟ್ಟು ಹೋಗೋಕೆ ಇರಲ್ಲ, ಸಾಯೋದೇ ಇಲ್ಲ ಅವ್ರು ಎಲ್ಲಿ. ನೋಡ್ರಿ, ಅಲ್ಲಿ ನಮ್ಮ ಕೆಲಸ ಮುಗಿಯೋವರೆಗೂ ನಾವು ಹೋಗೋದೇ ಇಲ್ಲ ಇಲ್ಲಿಂದ. ನೋಡ್ರಿ, ಇವೆಲ್ಲ ಹಂಗೆ ಇತ್ತು. ಹೆಂಡ್ತಿಗೆ ಬೇಸರ ಆಗಿದ್ದೆ. ನೋಡ್ರಿ, ಇದೆಲ್ಲ ಆದ್ರೂ ಸಹಿತ, ಎಷ್ಟು ಯಾರು ಹೇಳಿದ್ರು ಕೇಳಿಲ್ಲ ಅಂದ್ರೂ ಸಹಿತ, ಕೊನೆಗೆ ಪ್ರಕೃತಿ ಮಾತೆ ಸುಮ್ಮನೆ ಒಂದು ಟೆಸ್ಟ್ ಕೊಡ್ತಿರ್ತೈತೆ. ಹಂಗೆ ನನಗೂ ಸಹಿತ ಒಂದು ಒಳ್ಳೆ ದಾರಿ ತೋರಿಸೋದ್ರ ಸಲುವಾಗಿ ಒಂದ್ಸಲ ಒಂದು ಟೆಸ್ಟ್ ಕೊಡ್ತೀವಿ, ಒಂದು ಸಣ್ಣ ಶಿಕ್ಷೆ ಕೊಡ್ತೀವಿ. ಏನು ಶಿಕ್ಷೆ ಕೊಡ್ತೀವಿ ಅಂದರೆ, ಹಿಂಗೆ ಎಲ್ಲ ಒಂದು ದಿವಸ ಎಲ್ಲ ಪಾರ್ಟಿ ಗಿಟ್ಟಿ ಮುಗಿಸ್ಕೊಂಡು ಬಂದು ಮನೆಯಾಗ ಮಲಗಿದ್ರೆ ಬೆಳಗ್ಗೆ ಎದ್ದೇಳದೆ 9-10 ಗಂಟೆಗೆ ಎದ್ದೇಳ್ತಿದ್ವಿ ನಾವೆಲ್ಲ. ಎದ್ರೆ ಇದಿಷ್ಟೇ ಕೆಲಸ ಮಾಡ್ತಾ ಇತ್ತು, ಈ ನೆಕ್ ಇದಿಷ್ಟೇ ಕೆಲಸ ಮಾಡುತ್ತೆ, ಇಷ್ಟೇ, ಇಲ್ಲಿಂದ ಕೆಲಸನೇ ಮಾಡ್ತಾ ಇಲ್ಲ. ಹಿಂಗೆ ಹಾಸಿಗೆ ಮೇಲೆ ಎದ್ರೆ ಈ ಗೋಣಷ್ಟೇ, ಈ ನೆಕ್ ಅಷ್ಟೇ ಹಿಂಗೆ ತೆಗೆದೆ ಇಷ್ಟೇ ಕೆಲಸ ಮಾಡಿ, ಇದೇನು ಕೈ ಕಾಲು ಕೆಲಸನೇ ಮಾಡಲೇ ಇಲ್ಲ. ಅರೆ ಇದು ಏನಪ್ಪ ಇದು, ನಿನ್ನೇನು ಪಾರ್ಟಿಯಾಗಿ ಊಟ ಗೀಟ ಏನೋ ಜಾಸ್ತಿ ತಿಂದಿನೋ ಏನೋ. ಆಮ್ಲೆಟ್ ಅಂದ್ರೆ ಭಾರಿ ಇಷ್ಟ ನನಗೆ. ಯಾವಾಗ ಬಹುಶಃ ಏನು ಜಾಸ್ತಿ ತಿಂದಿದ್ದಂಗೆ ಅದೀನಿ, ಫುಡ್ ಪಾಯ್ಸನ್ ಏನೋ ಆಗಿದ್ದಂಗೆ ಐತೆ ಅಂತ. ಹಂಗೆ 1-2 ತಾಸು ಮಲಗಿದೆ. 2 ತಾಸು ಮಲಗಿ ಎದ್ಮೇಲೆ ಎದ್ದು ಕುಂತ್ಕೊಂಡೆ. ಎದ್ದು ಕುಂತ್ರೆ ಹೆಂಗಾಗಿದ್ದೆ ಅಂದರೆ, ಒಂದು 90 years old, ಒಂದು 90 ವರ್ಷ ವಯಸ್ಸಾದವ್ರು ಎಷ್ಟು ವೀಕ್ ಆಗಿರ್ತಾರೆ ಅಷ್ಟು ವೀಕ್ ಆಗಿದ್ದೆ. ಅಷ್ಟು ಬಾತ್ರೂಮಿಗೆ ಹೋಗ್ಬೇಕಂದ್ರೆ ಹೋಗೋಕ್ಕಾಗಲಿಲ್ಲ. ಫಸ್ಟೇ ಹಂಗೆ ಎದ್ದು ಹೋಗಿ ಬಂದೆ, ಮತ್ತೆ ಮಲಗಿದೆ, ರೆಸ್ಟ್ ಮಾಡಿದೆ. ಏರ್ಲಿ ಬಿಡು, 1 ದಿವಸ 2 ದಿವಸ ರೆಸ್ಟ್ ಮಾಡೋಣ ಅಂತ. 1 ದಿವಸ ಆಯಿತು, 2 ದಿವಸ ಆಯಿತು, ಏನು ಕಡಿಮೆನೇ ಆಗಲಿಲ್ಲ. 3ನೇ ದಿವಸ ನಾನು ಹೆಂಡ್ತಿನ ಕರೆದೆ, ಬಾರೋ, ಎದ್ದು ಹೋಗೋಕ್ಕಾಗೋಲ್ದು, ಏನಿಲ್ಲ, ಭಾಳ ವೀಕ್ನೆಸ್ ಆಗಿಬಿಟ್ಟಿನಿ, ಏನು ಗೊತ್ತನಾಗೋಲ್ದೇನಿಲ್ಲ, ಸ್ವಲ್ಪ ಬಾತ್ರೂಮಿಗೆ ಹೋಗ್ಬೇಕು, ಸ್ವಲ್ಪ ಕರ್ಕೊಂಡು ಹೋಗ್ಬಾ ಅಂದ್ರೆ, ನಿನಗೆ ಹಿಂಗಾಗ್ಬೇಕು, ಸುಮ್ಮನೆ ಬೇಸಾಗೈತೆ ನಿನಗೆ. ದಿವಸ ರಾತ್ರಿ ಜಲ್ದಿ ಬಾ ಅಂದ್ರೆ ಬರಂಗಿಲ್ಲ, ಏನಿಲ್ಲ, 1 ಗಂಟೆ 2 ಗಂಟೆಗೆ ಬರ್ತಿ. ದೇವರೇ ಇರ್ಬೋದ್ರಪ್ಪ, ಬೇಸ್ ಮಾಡಿ ನೋಡಪ್ಪ ಇತ್ತಗ, ಸುಮ್ಮನೆ ಇರೋ ಅಂತೇಳಿ. ನೋಡ್ರಿ, ಆದರೂ ನಿರ್ವ ಇಲ್ಲ, ಕರ್ಕೊಂಡು ಹೋಗ್ತಿದ್ಲು. ಹಿಂಗೆ 1 ವಾರ ಆಯಿತು. ನಮ್ಮ ಲೋಕಲ್ ಡಾಕ್ಟ್ರ್ ಹತ್ರ ತೋರಿಸ್ಕೊಂಡೆ, ಮತ್ತೆ ನಮ್ಮ ಗಂಗಾವತಿಗೆ ಬಂದೆ. ಅಲ್ಲಿ ಎಲ್ಲ ಟ್ರೀಟ್ಮೆಂಟ್ ತಗೊಂಡೆ, ಬ್ಲಡ್ ಚೆಕ್ ಮಾಡಿಸ್ದೆ, ಸ್ಕ್ಯಾನ್ ಮಾಡಿಸ್ದೆ. ಯಾವ ಡಾಕ್ಟ್ರ್ ಏನಿಲ್ಲ ಅಂತ ಹೇಳ್ತಾರೆ. ನಾನಿದ್ರೆ, ಅಲ್ರಿ ಸರ್, ಏನು ನನಗೆ ನೋಡಿದ್ರೆ ಅಷ್ಟು ಹೋದ್ರೆ ಆಯಾಸ ಬರ್ತಾ, ನಡೆಯೋಕ್ಕಾಗವಲ್ದು, ಏನೇನಿಲ್ಲ ಗೌಡ, ಎಲ್ಲ ಚೆನ್ನಾಗೈತಪ್ಪ. ರಾತ್ರಿ ನಮ್ಮ ಡಾಕ್ಟ್ರು ಪರಿಚಯ ಇರೋದೇ ಡಾಕ್ಟ್ರ್, ಇಲ್ಲ ಗೌಡ, ಸ್ವಲ್ಪ ಅವೆಲ್ಲ ಬಿಡ್ಬೇಕು, ಕಡಿಮೆ ಮಾಡ್ಬೇಕಪ್ಪ ಅಂದ್ರೆ. ಸರ ಏನಾನ ಹೇಳ್ರಿ, ಅದನ್ನು ಸ್ವಲ್ಪ ಡೌಟ್ರಿ ಸರ ಬಿಡೋದು ಅಂತ ಹೇಳಿ. ಇಲ್ಲ ಗೌಡ, ಕಡಿಮೆ ಮಾಡ್ಬೇಕು. ನೋಡಿ, ರಾತ್ರಿ ನಿದ್ದೆನೇ ಬರ್ತಾ ಇದ್ದಿಲ್ಲ. ಸ್ಲೀಪಿಂಗ್ ಟ್ಯಾಬ್ಲೆಟ್ ಕೊಟ್ಟಿದ್ರು, 1-2 ತಾಸು ನಿದ್ದೆ ಮಾಡ್ತಿದ್ದೆ. ಎದ್ರೆ ಸಾಕು, ಬರೀ ಕೆಟ್ಟ ಆಲೋಚನೆಗಳು, ಬರೀ ಕೆಟ್ಟ ಆಲೋಚನೆಗಳು. ಏನು ಮಾಡ್ಬೇಕಪ್ಪ ಅಂತೇಳಿ 1 ವಾರ 15 ದಿವಸ ಆದಮೇಲೆ ಹಳ್ಳಿಯಾಗೆಲ್ಲ, ಇಲ್ಲಿ ಬಹುಶಃ ಸಿಟಿಯಾಗಿ ಬಹುಶಃ ಮಾಡ್ತಾರಿಲ್ಲ ಗೊತ್ತಿಲ್ಲ, ಹಳ್ಳಿಯಾಗೆಲ್ಲ ಏನು ಮಾಡ್ತಾರೆ ಅಂದರೆ, ಹಿಂಗೆ ಡಾಕ್ಟ್ರ್ ಹತ್ರ ತೋರಿಸಿದ್ರೆ ಏನು ಆರಾಮಿಲ್ಲ ಆಗಲಿಲ್ಲ ಅಂದರೆ, ಯಾರೋ ಸ್ವಾಮಿಯರ ಹತ್ರ ಹೋಗಿ ಒಂದು ಯಂತ್ರ ತರೋದು, ಇಲ್ಲ ಲೋಬನ ಲಿಂಬೆಹಣ್ಣು ತರೋದು, ಇದನ್ನೆಲ್ಲ ತಾಯಂದ್ರು ಮಾಡ್ತಿರ್ತಾರೆ. ಬಹುಶಃ ತಮಗೆ ಗೊತ್ತೈತೆ ಇಲ್ಲ ಗೊತ್ತಿಲ್ಲ, ಹಳ್ಳಿಯಾಗ ನಮ್ಮೂರಾಗಂತೂ ಅಂಥವು ಮಾಡ್ತಾರೆ. ಹಂಗೆ ನಮ್ಮಮ್ಮ ಹೋಗಿ ಒಬ್ರು ಸ್ವಾಮಿಯರ ಹತ್ರ ಹೋಗಿ
ಒಂದು ಯಂತ್ರ ತಂದಿಲ್ಲಪ್ಪ ಇದನ್ನ ಕಟ್ಟಿಗೆ ಏನಾದರೂ ದೋಷ ದಾಟಿದ ದೋಷ ರೋಡ್ನಾಗ ಏನಂತ ಆಗಿರ್ತಾವ ಹಂಗೆ ಏನೋ ಆರಾಮಿರಲ್ಲ ಹಂಗೆ ಏನೋ ಆಗಿರುತ್ತ. ಆಮೇಲೆ ಒಂದು ಲಿಂಬೆಹಣ್ಣು ತಂದಿದ್ಲು. ಈ ಲಿಂಬೆಹಣ್ಣು ನೀರಿನಾಗ ಹಾಕ್ಯಂಡು ಕುಡಿಯಪ್ಪ ಸ್ವಾಮಿಯವ್ರು ಹೇಳ್ಯಾರ ಆರಾಮಾಗತ್ತಂತೆ ಲಿಂಬೆಹಣ್ಣು ಕುಡಿ ಅಂತ. ಆ ಲಿಂಬೆಹಣ್ಣು ನೋಡಿ ನಗು ಬರಕತ್ತಿತ್ತು ನನಗೆ. ಯಾಕೆ ನಗು ಬರಕತ್ತಿತ್ತು ಅಂದರೆ ನಮ್ಮ ಊರಾಗೆಲ್ಲ ಆರಾಮಿಲ್ಲ, ಯಾರಿಗಾದರೂ ಮಕ್ಕಳಿಗೆ ಆರಾಮಿಲ್ಲ, ಸಣ್ಣ ಸಣ್ಣ ಹುಡ್ರಿಗೆ ಏನಾದರೂ ಸ್ವಲ್ಪ ಹೆದರಿಕೊಂಡಿದ್ರೆ ಹಂಗೆ ಏನಾದ್ರೆ ಅವೆಲ್ಲ ಸ್ವಲ್ಪ ತೆಗೆದು 3 ರೋಡ್ ಎಲ್ಲಿ ಕೂಡ್ತಾವೆಲ್ಲ ರೋಡಿಗೆ ಅವೆಲ್ಲ ಇಡ್ತಾರೆ. ಲಿಂಬೆಹಣ್ಣು ಎಗ್ಗು ಅವೆಲ್ಲ ಇಡ್ತಾರೆ. ನಾವೆಲ್ಲ ಏನು ಮಾಡ್ತಿದ್ವಿ ಅಂದರೆ ಸಾಯಂಕಾಲ ನಮ್ಮೂರು ಒಂದು 5 ಕಿಲೋಮೀಟ್ರು ನಮ್ಮ ತಾಲೂಕು ಕಾರ್ಟಿಗೆ ಅಂತೇಳಿ ನಮ್ಮೂರಿಂದ ನಾವು ಅಲ್ಲಿಗೆ ಸಾಯಂಕಾಲ ಪಾರ್ಟಿ ಮಾಡೋಕೆ ಹೋದ್ರೆ ದಾರಿಯಾಗಿದ್ದು ಎಲ್ಲ ಲಿಂಬೆಹಣ್ಣು ಎಗ್ಗು ತಗೊಂಡು ಅದನ್ನ ಸ್ನ್ಯಾಕ್ಸ್ ಮಾಡ್ಕೊಂಡು ತಿಂತಿದ್ವಿ. ನಾನು ಈ ಲಿಂಬೆಹಣ್ಣು ನೋಡಿದೆ, ನಾವು ನೋಡಿದ್ರೆ ಅಂಥ ರಾಕ್ಷಸರಾಗಿವಿ, ದಾರಿಯಾಗಿದ್ದೀವೆಲ್ಲ ತಗೊಂಡೋಗಿ ಸ್ನ್ಯಾಕ್ಸ್ ಮಾಡ್ಕೊಂಡು ತಿಂದಿನಿ. ನಮ್ಮಮ್ಮ ಈ ಲಿಂಬೆಹಣ್ಣು ತಂದಾಳ, ಇದು ಯಾವಾಗ ಕಡಿಮೆ ಆಗ್ಬೇಕಪ್ಪ, ಇದೇನು ಬಹುಶಃ ನನ್ನ ಸಿನಿಮಾ ಬಿಟ್ಟಿದ್ದಂಗೆ ಐತೆ, ಮುಗಿತಿಲ್ಲಿ ಕತೆ, ಏನೇನೋ ದಿಮಾಕ್ ಮಾಡಿಬಿಟ್ವಿ, ಎಲ್ಲ ಗೌಡಿಕೆ ಮಾಡಿಬಿಟ್ವಿ. ಯಾಕಂದ್ರೆ ಇವತ್ತು ಅವು ಏನು ಮಾಡಿವಿ ಹೇಳ್ಬೇಕಂದ್ರೆ ಒಳಗಿಂದ ಬರೋಲ್ಲ, ಅಷ್ಟು ನಾನು ಸ್ಮೂತಾಗಿನಿ ಒಳಗಡೆ ಧ್ಯಾನ ಮಾಡ್ತಾ ಏನು ಮಾಡ್ಬೇಕು, ಇದೇನು ಈ ಲಿಂಬೆಹಣ್ಣು ಯಾವಾಗ ಕೆಲಸ ಮಾಡ್ಬೇಕು ಮುಗಿತೀವಿ, ನನ್ನ ಸಿನಿಮಾ ಬಿಟ್ಟಿದ್ದಂಗೆ ಐತೆ. ಅದೇ ಇನ್ನು ಮತ್ತೆ ಹೆಣ್ಮಗಳು ಹುಟ್ಟಿದ್ಲು, ಏನು ಮಾಡ್ಬೇಕಪ್ಪ ದೇವ್ರೆ ಅಂತ ಅವಾಗೆಲ್ಲ ಸ್ವಲ್ಪ ದೇವ್ರ ಕಡೆ ಒಲವು ಬರಾಕತ್ತಿ. ಅದೇ ಟೈಮಿಗೆ ನನ್ನ ದೋಸ್ತರು ಒಂದಿಬ್ಬರು, ಒಬ್ಬನು ಆಕ್ಸಿಡೆಂಟ್ ಆಗಿ ತೀರ್ಕೊಂಡ, ಇನ್ನೊಬ್ಬನು ಹಿಂಗೆ ಆರಾಮಿಲ್ಲದೆ ತೀರ್ಕೊಂಬಿಟ್ಟು. ನೋಡ್ರಿ 1-2 ತಾಸು ನಿದ್ದೆ ಮಾಡ್ತಿದ್ನಲ್ಲ, ಕಣ್ಣು ಮುಚ್ಚಿಕೊಂಡ್ರೆ ಸಾಕು ಅವ್ರಿಬ್ರು ಮ್ಯಾಗ್ಲಿಂದ ಕರೆದಂಗೆ ಆಗದು, ಬಾರ್ಲೇ ಗೌಡ ಜಲ್ದಿ ಬಾರ್ಲಿ, ಜಲ್ದಿ ಬಾ, ನಾವು ಇಬ್ರು ಆಗ್ಬಿಟ್ಟಿವಿ ಇಲ್ಲಿ, ಯಾರು ನಮ್ಮ ಮಾತು ಕೇಳವಲ್ರು. ನೋಡ್ರಿ, ಧ್ಯಾನ ಅನ್ನೋ ಕೇವಲ 2 ಅಕ್ಷರ, ಆನಾಪಾನಸತಿ ಧ್ಯಾನ. ಆ ಒಂದು ಕಾಸ್ಮಿಕ್ ರೇಸ್, ಆ ಕಾಸ್ಮಿಕ್ ಎನರ್ಜಿ ಜೊತೆ ಒಂದು ಸಲ ಕನೆಕ್ಟ್ ಆದರೆ ನಮ್ಮ ಜೀವನ ಯಾವ ರೀತಿ ಬದಲಾವಣೆ ಆಗುತ್ತೆ ನೋಡ್ರಿ. ಆ ಧ್ಯಾನ ಇವತ್ತು ಎಷ್ಟು ಸರಳವಾಗಿ ಐತೆ ಅಂದರೆ ಪ್ರತಿಯೊಂದು ಮನೆಗೈತಿ. ನಮ್ಮ ಗುರು ಪತ್ರಿಜಿ ಅವ್ರು ಹೇಳ್ತಾರೆ, ಯಾವ ರೀತಿ ಬೇಕು ಆ ರೀತಿ ಪ್ರಚಾರ ಮಾಡ್ರಿ, ಪಾಂಪ್ಲೆಂಟ್ ಹಂಚ್ರಿ, ಮನೆಗೆ ಒಂದೊಂದು ಪಾಂಪ್ಲೆಂಟ್ ಹಂಚ್ರಿ, ರ್ಯಾಲಿಗಳು ಮಾಡ್ರಿ, ಕ್ಲಾಸ್ಗಳು ಮಾಡ್ರಿ, ನಿಮ್ಮ ಅನುಭವಗಳನ್ನ ಹಂಚಿಕೆರಿ. ಗುರು ಹೇಳ್ತಾರೆ, ಏನಿಲ್ಲ ಸತ್ಸಂಗ ಮಾಡ್ರಿ, ನಿಮ್ಮ ಅನುಭವ ಹಂಚಿಕೆರಿ, ಬೇರೆ ಏನು ಬೇಡ. ನಿಮಗೇನು ಅದು ಇದು ಏನು ಬೇಕಾಗಿಲ್ಲ, ಧ್ಯಾನ ಮಾಡಿದ ನಂತರ ನಿಮಗೇನು ಎಕ್ಸ್ಪೀರಿಯನ್ಸ್ ಆಗಿದೆ. ಅವ್ರು ಗುರು ನನಗೆ ಮೊಟ್ಟ ಮೊದಲಿಗೆ ಧ್ಯಾನ ಪರಿಚಯ ಮಾಡಿಕೊಟ್ಟಂತ ಗುರು ಹೇಳಿದ್ರು, ಇಲ್ಲ ಸುಮ್ಮನೆ ನೀವು ಕಣ್ಣು ಮುಚ್ಕೊಂಡು ಕುಂದ್ರಿ, ಇವೆಲ್ಲ ಆರಾಮಾಗುತ್ತೆ ಗೌಡ ಅಂತ ಹೇಳಿದ್ರು. ಆರಾಮಾಗ್ಲಂದ್ರೆ ಹೆಂಗಪ್ಪ ಅಂತ ಕೇಳಿದೆ. ನೋಡ್ರಿ, ಕಾನ್ಫಿಡೆಂಟ್ ಹೆಂಗಂದ್ರೆ ಇವತ್ತು ಪ್ರಚಾರ ಮಾಡೋಂಥವ್ರು ಎಷ್ಟು ಅವರು ಇಲ್ಲಿಗೆ ಎಷ್ಟೋ ಜನ ಕ್ಲಾಸ್ ಮಾಡಕ್ಕೆ ಬಂದಿರ್ಬೋದು, ಅವ್ರ ಅನುಭವ ಹಂಚಿಕೆ ಆಗಿರ್ಬೋದು, ಇಲ್ಲ ಮಾಸ್ಟರ್ಸ್ ಬಂದಿರ್ಬೋದು. ಧ್ಯಾನದ ಬಗ್ಗೆ ಎಷ್ಟು ಅವರಿಗೆ ನಂಬಿಕೆ ಐತೆ ಅಂದರೆ ಅದರಲ್ಲಿ ಸೋಲೇ ಇಲ್ಲ. ಸರಿಯಾಗಿ ನಾವು ಆನಾಪಾನಸತಿ ಮಾಡಿದ್ರೆ, ಧ್ಯಾನ ಮಾಡಿದ್ರೆ ಸೋಲೇ ಇಲ್ಲ ಅದರಲ್ಲಿ. ನೋಡ್ರಿ, ಹಂಗೆ ಅವ್ರಿಗೆ ಕಾನ್ಫಿಡೆಂಟ್ ಇತ್ತು. ನಾನು ಯಾರು ನನಗೆ ಹೇಳಕ್ ಬಂದಿದ್ರು, ಅವ್ರು ಕೇಳಿದ್ರೆ, ಇಲ್ಲ ಗೌಡ ಮಾಡಪ್ಪ ಎಲ್ಲ ಸರಿಯಪ್ಪ ಮಾಡ್ತು, ನಾವು ಮಾಡ್ಲದ ಮತ್ತೆ ಇವೆಲ್ಲ ಬರ್ಲದ್ರೆ ಹೆಂಗಂತ ನಮಗೆ ವೀಕ್ನೆಸ್ ಆಗಿವಿ. ಇಲ್ಲ ಗೌಡ 100% ಬರುತ್ತೆ ಅಂತ. ಯಾವ ಊರಪ್ಪ ನಿಮ್ದು ಅಂತ. ನಮ್ಮ ಪಕ್ಕದಿಂದ ಒಂದು 40 ಕಿಲೋಮೀಟರ್ ಆಯ್ತು. ಮತ್ತೆ ಆರಾಮಾಗ್ಲಿದ್ರೆ ಹೆಂಗಪ್ಪ ಅಂತ. ಇಲ್ಲ ಆರಾಮಾಗುತ್ತೆ ಗೌಡ ಅಂತ. ಕರೆಕ್ಟಪ್ಪ, ಅಡ್ರೆಸ್ ನಿಂದು ಹೇಳಿ ಎಲ್ಲ ಊರು, ಆರಾಮಾದ್ರೆ ಸರಿ, ಆರಾಮಾಗಲ್ಲ ಅಂದ್ರೆ ನಿನ್ನ ಹಿಡ್ಕೊಂಬಂದು ನಮ್ಮೂರ ಕಟ್ಟ್ಯಾಕ್ ನೋಡಪ್ಪ ಅಂತಂದು ಹೇಳಿ. ನೋಡ್ರಿ, ನಾನು ಆ ಶಬ್ದ ಹೇಳಿದ್ರೆ ಅವ್ರು ಏನು ಹೇಳಿದ್ರು ಅಂದ್ರೆ, ಗೌಡ 100ಕ್ಕೆ 100 ಅಲ್ಲ 1000% ಆರಾಮಾಗತ್ತೆ, ನೀನು ಧ್ಯಾನ ಮಾಡು ಸಾಕು ಅಂತೇನೆ. ಅವ್ರಿಗೆ ಅಷ್ಟು ಕಾನ್ಫಿಡೆಂಟ್ ಇತ್ತು. ನೋಡ್ರಿ, ಮೊಟ್ಟ ಮೊದಲಿಗೆ ನನಗೆ ಧ್ಯಾನ ಪರಿಚಯ ಮಾಡಿಕೊಟ್ಟಂತ ಗುರು ನಾಗಭೂಷಣ್ ಅಂತೇಳಿ, ದಡೆ ಶುಗರ್ ನಾಗಭೂಷಣ್ ಅಂತ, ಆತನಿಗೂ ಸಹಿತ ಒಂದು ಶಿರಸಾಷ್ಟಾಂಗ ನಮಸ್ಕಾರ. ಯಾಕಂದ್ರೆ ನನಗೆ ರೀಬರ್ತ್, ವಾಪಸ್ ನನಗೆ ಒಂದು ಜನ್ಮವನ್ನೇ ನೀಡಿದಂಥದ್ದು ಆತ ಪರಿಚಯ ಮಾಡಿಕೊಟ್ಟು. ನೋಡ್ರಿ, ಅವತ್ತು ಹಿಂಗೆ ಆ ದೇವಸ್ಥಾನದಲ್ಲಿ ಸ್ಟಾರ್ಟ್ ಮಾಡಿದ್ವಿ. ಅವರೆಲ್ಲ ಎಕ್ಸ್ಪೀರಿಯನ್ಸ್ ಎಲ್ಲ ಹೇಳಿದ್ಮೇಲೆ ನಾವು 10 ಜನ ಕೇಳೋರು 10 ಜನ ಕುಂತಿದ್ವಿ. ಹಳ್ಳಿಗೆಲ್ಲ ಯಾರು ಕೇಳಲ್ಲ ಧ್ಯಾನ ಏನ ಅಂತಂದ್ರೆ ಆವಾಗ. ಈಗೆಲ್ಲ ಎಲ್ರಿಗೆ ಬೇಕೇ ಬೇಕು ಇವತ್ತು. ನೋಡ್ರಿ, ಅದನ್ನ ಧ್ಯಾನ ಅಂತ ಹೇಳುವಾಗ ಒಂದು 5 ಜನ ಎದ್ದೋಗ್ಬಿಟ್ರು, ಇನ್ನೊಂದು 5 ಜನ ನಾವು ಕುಂತಿದ್ವಿ. ಅವ್ರ ಎಕ್ಸ್ಪೀರಿಯನ್ಸ್ ಹೇಳಿದ್ಮೇಲೆ ಕಣ್ಣು ಮುಚ್ಕೊಂಡು ಕುಂದ್ರಬೇಕಲ್ಲ. ಅಲ್ಲೇ 6:30-7 ಗಂಟೆ ಆಗಿತ್ತು. ನನಗೆ ಒಳಗೆ ಭಯ, ನನ್ನ ಕೆಟ್ಟ ಆಲೋಚನೆಗಳು, ಬರೀ ಇದರಲ್ಲೇ ಮುಣಿಗಿಬಿಟ್ಟಿದ್ದೆ. ಮನೆಗೆ ಹೋಗ್ಬೇಕು ನಾನು. ಜಲ್ದಿ ಹೇಳ್ರಪ್ಪ, ಒಂದು 10 ನಿಮಿಷ ಮಾಡಿಸ್ಬಿಟ್ರೆ ಹೋಗ್ಬಿಡ್ತೀನಿ ಜಲ್ದಿ ಮನೆಗೆ ಅಂದೆ.
ಇಲ್ಲ ಗೌಡ ಕೂಡ ಮಾಡೋಣ, ಒಂದು 10 ನಿಮಿಷ ಮೆಡಿಟೇಷನ್ ಮಾಡಿಸಿ ಕಳಿಸ್ತಾವ. ನಾವು 5 ಜನ ಧ್ಯಾನ ಮಾಡ್ರಿ ಕಣ್ಣು ಮುಚ್ಕೊಂಡು ಕುಂದ್ರಬೇಕಂದಾಗ 10 ಜನ ಇದ್ದಾರೆ, 5 ಜನ ಎದ್ದೋಗ್ಬಿಟ್ರು. ಇನ್ನು 5 ಜನ ಕುಂತಿದ್ವಿ ನಾವು ಅಷ್ಟೇ. ನಾನು ಕಣ್ ತೆಗೆದು ನೋಡಿದಲ್ಲ, ಆ ಕಡೆ ಈ ಕಡೆ ನಡಕ್ ಕುಂತಿದ್ದೆ, ಆ ಕಡೆಗಿಬ್ರು ಈ ಕಡೆಗಿಬ್ರು ಇದ್ವು. ಬಹುಶಃ ಇವರು ಕಣ್ಣು ಮುಚ್ಕೊಂಡು ಕುಂದ್ರದಂಗೆ ಅದ. ಮತ್ತೆ ಕಣ್ಣು ಮುಚ್ಕೊಂಡು ಕುಂತ್ರೆ ಏನಾಗುತ್ತೆ ನನಗೆ ಭಯ. ಮತ್ತೆ ಜೊತೆಗೆ ಇರ್ಬೇಕಲ್ಲ, ಯಾರನ್ನ ಇದಾರೆ ಇಲ್ಲ ಅಂತ ನೋಡ್ರಿ. 15 ನಿಮಿಷ ಧ್ಯಾನ ಮಾಡೋಣ ಅಂತ ಹೇಳಿದ್ರೆ ಅರ್ಧ ಗಂಟೆ ಧ್ಯಾನ ಮಾಡಿಸಿದ್ರು. ಕೇವಲ ಆನಾಪಾನಸತಿ ಧ್ಯಾನ, ಕೇವಲ ಉಸಿರಾಟದ ಮೇಲೆ ಗಮನ. ಅವ್ರು ಹೆಂಗೆ ಗೈಡೆನ್ಸ್ ಮಾಡ್ತಾರೆ ಹಂಗೆ ನೀಟಾಗಿ ಅಷ್ಟು ಅವ್ರು ಎಷ್ಟು ಹೇಳ್ತಾರೆ ಅಷ್ಟು ಕರೆಕ್ಟಾಗಿ ಧ್ಯಾನ ಮಾಡಿದೆ. ಕೇವಲ ಅರ್ಧ ಗಂಟೆ ನಾನು ಧ್ಯಾನ ಮಾಡಿದ್ದೀನಿ. ಆ ಕೇವಲ ಅರ್ಧ ಗಂಟೆಯಲ್ಲಿ ಆ ಕಣ್ ತೆಗಿ ಅಂತ ಹೇಳ್ತಾರೆ. ಅರ್ಧ ಗಂಟೆ ಧ್ಯಾನ ಆದ ನಂತರ ನನಗೆ ಕಣ್ ತೆಗಿಯಕ್ಕೆ ಮನಸ್ಸು ಬರುವಲ್ದು. ಯಾಕಂದ್ರೆ ಆ ಅರ್ಧ ಗಂಟೆಯಲ್ಲಿ ಒಳಗಡೆ ಎಷ್ಟು ಭಯ ಏನಿತ್ತು, ಕೇವಲ 30 ನಿಮಿಷದಲ್ಲಿ ಒಂದು ಅರ್ಧ ಪವರ್ ಬಂದಂಗಾಗಿತ್ತು ನನಗೆ. ಕೇವಲ ಅರ್ಧ ಶಕ್ತಿ ಬಂದಂಗಾಗಿತ್ತು. ಕಣ್ ತೆಗಿಯಕ್ಕೆ ಮನಸ್ಸು ಬರೋಲ್ಲ. ಅಷ್ಟು ಎಷ್ಟು ನಾನು ಒಂದು ಕೆಟ್ಟ ಆಲೋಚನೆಗಳು ಅವೆಲ್ಲ ಇದ್ದು ಕೇವಲ ಅರ್ಧ ತಾಸು ಧ್ಯಾನ ಮಾಡಿದ್ರೆ ಒಳಗಡೆ ಖುಷಿ ಆಗ್ತಾ ಇತ್ತು. ಆಯ್ತು ಕಣ್ಣು ತೆಗೆದು ಫಸ್ಟ್ ಆ ಕಡೆ ಈ ಕಡೆ ನೋಡಿದೆ, ಯಾರು ಇದ್ದಿಲ್ಲ, ನಾನು ಒಬ್ಬನ ಕುಂತಿದ್ದೆ. ಅವರು 4 ಜನ ಕಣ್ಣು ಮುಚ್ಕೊಂಡು ಕುಂದ್ರಬೇಕಂದಾಗ ಅವರು 4 ಜನ ಎದ್ದು ಹೋಗ್ಬಿಟ್ಟಾರ. ನೋಡ್ರಿ, ಅಲ್ಲಿ ಪ್ರಾಪ್ತಿ ಇದ್ದಿದ್ದು ನನಗೆ ಒಬ್ಬನಿಗೆ. ಅವತ್ತು ನನ್ನ ಎದುರುಗಡೆ 8 ಜನ ದೇವತೆಗಳು ಮೇಲೆ ಲೋಕದಿಂದ ನನಗೆ ಧ್ಯಾನವನ್ನು ಕಲಿಸಿಕೊಡೋಕ್ಕಾಗಿ, ನನ್ನನ್ನು ಬದಲಾವಣೆ ಮಾಡೋಕ್ಕಾಗಿ ಬಂದಿದ್ರು. ನೋಡ್ರಿ, ನನಗೆ ಒಬ್ಬನಿಗೆ ಪ್ರಾಪ್ತಿ. ನೋಡ್ರಿ, ಇಷ್ಟು ಜನರಲ್ಲಿ ಇಷ್ಟೇ ಜನ ನಾವು ಅದೀವಂತಲ್ಲ, ಯಾರಿಗೆ ಪ್ರಾಪ್ತಿ ಇರುತ್ತೋ ಸೀದಾ ಅವ್ರ ಮನೆಗೆ ಬರುತ್ತೆ ಧ್ಯಾನ. ಅದ್ರ ಜೊತೆಗೆ ಹೋದ್ರೆ ಸಾಕು, ನಮ್ಮ ಜೀವನನೇ ಅದ್ಭುತ. ನೋಡ್ರಿ, ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಯ್ತು. ಮನೆಗೆ ಬಂದು ಅರ್ಧ ಗಂಟೆ 1 ತಾಸು ಪ್ರತಿ ದಿವಸ ಧ್ಯಾನ ಸ್ಟಾರ್ಟ್ ಮಾಡಿದ್ರೆ ಅನ್ಬಿಲೀವಬಲ್, ನಾನು ನಂಬಕ್ಕೆ ಆಗಲ್ಲ ಅಂತ ಬದಲಾವಣೆಗಳು ನನ್ನ ಒಳಗಡೆ ಆದವು. ಕೇವಲ ಒಂದು 15-20 ದಿವಸ ಧ್ಯಾನ ಮಾಡಿದ್ರೆ ನಾನು ಮುಂಚೆ ಎಷ್ಟು ಫಿಟ್ ಇದ್ದೆ ಅಷ್ಟು ಫಿಟ್ ಆದೆ. 1 ತಿಂಗಳಾಯ್ತು, ಆರಾಮಾಗ್ಬಿಟ್ಟೆ. ನೋಡ್ರಿ, ಒಂದು ಸಲ ನಾವು ಕರೆಕ್ಟಾಗಿ ಧ್ಯಾನ ಮಾಡಿ ಆ ವಿಶ್ವಶಕ್ತಿ ಜೊತೆ ನಾವು ಕನೆಕ್ಟ್ ಆದ್ರೆ ಸಾಕು, ಅದು ಯಾವತ್ತೂ ನಮ್ಮನ್ನ ಕೆಟ್ಟ ಕೆಲಸ ಮಾಡಕ್ ಬಿಡೋದೇ ಇಲ್ಲ. ಅದು ನಿರಂತರವಾಗಿ ಪ್ರತಿ ದಿವಸ ತಪ್ಪದೆ ನಾವು ಧ್ಯಾನ ಮಾಡ್ತಾ ಇದ್ರೆ, ಆ ಶಕ್ತಿ ಜೊತೆ ಹೊಂದಾಣಿಕೆ ಇದ್ರೆ, ಆ ಶಕ್ತಿ ಜೊತೆ ಕನೆಕ್ಟ್ ಆಗಿದ್ರೆ ನಮ್ ಕೆಟ್ಟ ಕೆಲಸ ಮಾಡಕ್ ಬಿಡೋದೇ ಇಲ್ಲ ಅದು. ನೋಡ್ರಿ, ನನ್ನ ಲೈಫಲ್ಲಿ ಹೆಂಗಂದ್ರೆ 1-2-3 ತಿಂಗಳು ಮಾಡಿದೆ, ಆರಾಮಾಗ್ಬಿಟ್ಟೆ. ಇದ್ರಂಗೆ ಸತ್ಸಂಗ ಇಲ್ಲ, ಪತ್ರಿಜಿ ಅಂದ್ರೆ ಗೊತ್ತಿಲ್ಲ. ನನಗೇನು ಗೊತ್ತಿತ್ತು ಅವ್ರು ಹೇಳಿ ಹೋಗಿದ್ರು ಅಷ್ಟೇ. ಧ್ಯಾನ ಮಾಡಿದ್ರೆ ಆರಾಮಾತೀಯಪ್ಪ, ಅದು ಇಟ್ಕೊಂಡು ಧ್ಯಾನ ಮಾಡ್ತಿದ್ದೆ, ಆರಾಮಾದೆ. ಮತ್ತೆ ಆರಾಮಾಗತ್ತಡ ಮತ್ತೆ ದೋಸ್ತರು ಎಲ್ಲ 2-3 ತಿಂಗಳಾಗಿತ್ತು ಹೋಗಿದ್ದು. ಮತ್ತೆ ಬಾರ್ಲೇ ಏನಲ್ಲೇ ಗೌಡ ನೀನೇನು ಅದ್ರಾಗ ಏನು ಕಣ್ಣು ಮುಚ್ಕೊಂಡು ಕುಂದ್ರಕತ್ಬಿಟ್ಟಿ ಅಂತ ಮನ್ಯಾಗ. ನೋಡ್ರಿ, ಮತ್ತೆ ಹೋಗ್ತಿದ್ದೆ ದೋಸ್ತರ ಜೊತೆ. ನೋಡ್ರಿ, ಮುಂಚೆ ನಾನು ಪಾರ್ಟಿಗೆ ಹೋಗ್ಬೇಕಾದ್ರೆ ಎಷ್ಟು ಉಲ್ಲಾಸದಿಂದ ನಾನು ಪಾರ್ಟಿಗೆ ಹೋಗ್ಬೇಕಂತ ಅನ್ಕೊಂತಿದ್ದೆ. ಧ್ಯಾನ 3 ತಿಂಗಳು ಧ್ಯಾನ ಮಾಡಿದ ನಂತರ ನಾನು ಆ ಜಾಗಕ್ಕೆ ಹೋದ್ರೆ ನನಗೆ ವಾಂತಿ ಬರ್ತಿತ್ತು. ಅಲ್ಲಿ ಹೋಗಿ ಕುಂತ ನೀವು ನಂಬ್ತಿರೋ ಇಲ್ಲ ಗೊತ್ತಿಲ್ಲ. ಆ ಜಾಗದ ಒಳಗಡೆ ಎಲ್ಲೆಲ್ಲಿ ಇರ್ತಾವ ಹೋದ್ರೆ ನನಗೆ ಒಳಗೆ ಹೋಗಕ್ಕೆ ಆಗ್ತಿದ್ದಿಲ್ಲ. ಅಷ್ಟು ನನ್ನ ಇನ್ನರಲ್ಲಿ ನಾನು ವಾಪಸ್ ಕಳಿಸ್ತಾ ಇದ್ದೆ. ನೀನು ಹೋಗಿ ವಾಪಸ್ ಹೋಗಿಲ್ಲ, ಏನಿಲ್ಲ ನಿನ್ನ ಕೆಲಸ ಅಂತೇಳಿ. ನೋಡ್ರಿ, 1 ಸಲ ಹೋದೆ, 2 ಸಲ ಹೋದೆ, ಕ್ಲೋಸ್ ಮುಗಿದೋಯ್ತು. 3ನೇ ಸಲಕ್ಕೆ ಹೋಗ್ಲೇ ಇಲ್ಲ. 3ನೇ ಸಲಕ್ಕೆ ಹೋಗ್ಲೇ ಇಲ್ಲ ನಾನು. ನೋಡ್ರಿ, ಪ್ರತಿ ದಿವಸ ನಾವು ಧ್ಯಾನ ಮಾಡ್ತಾ ಇದ್ರೆ ಫಸ್ಟ್ ನನ್ನ ಒಳಗಡೆ ಆ ರಾಕ್ಷಸ ತತ್ವ ಏನಿತ್ತು ಎಲ್ಲ ಕ್ಲೋಸ್ ಆಗಿಬಿಟ್ಟು. ನೋಡ್ರಿ, ಇವತ್ತು ಅದೇ ಊರಲ್ಲಿದ್ದೀನಿ, ಮತ್ತು ಅದೇ ರಾಜಕೀಯನ ಮಾಡ್ತೀನಿ, ಅದೇ ಲೀಡರ್ ಆಗಿದ್ದೀನಿ. ಇವತ್ತು ನಮ್ಮೂರು ಗ್ರಾಮ ಪಂಚಾಯತಿಗೆ ಅನ್ಕಂಟೆಸ್ಟ್ ಮೆಂಬರ್ ಆಗಿದ್ದೀನಿ. ಅದೇ ಗೆಳೆಯರಿದ್ದಾರೆ ಎಲ್ಲರೂ, ಅದೇ ಪ್ರಪಂಚದಲ್ಲಿದ್ದೀನಿ. ಬೆಳಗ್ಗೆಯಿಂದ 8 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೂ ನಾನು ಪ್ರಾಪಂಚಿಕವಾಗಿ ಜೀವನ ಮಾಡ್ತೀನಿ. ರಾತ್ರಿ 8 ಗಂಟೆಯಿಂದ ಬೆಳಗ್ಗೆ 8 ಗಂಟೆವರೆಗೂ ಆಧ್ಯಾತ್ಮಿಕವಾಗಿ ಜೀವನ ಮಾಡ್ತೀನಿ. ನೋಡ್ರಿ, ಲೈಫ್ ಸ್ಟಾರ್ಟ್ ಆಯ್ತು ಅಲ್ಲಿಂದ. ಧ್ಯಾನ ಜೊತೆಗೆ ಹೊರಟೆ. ಅನ್ಬಿಲೀವಬಲ್, ನೀವು ನಂಬ್ತಿರೋ ಇಲ್ಲ ಗೊತ್ತಿಲ್ಲ. ನನಗೇನು ಬೇಕು ಅದೆಲ್ಲ ತಾನೇ ಕೊಟ್ಕಂತಾನೆ ಬಂತಂದ್ರೆ ನನಗೇನು 100 ಕೋಟಿ ರೂಪಾಯಿ ದುಡ್ಡು ಕೊಟ್ಟಿಲ್ಲ. ನಾನೇನಾದ್ರೂ ಮಂತ್ರಿ ಆಗ್ಬೇಕು ಇದಾಗಬೇಕಂದ್ರೆ ಆಗಿಲ್ಲ. ಬಟ್ ನನಗೆ ಪ್ರಾಪಂಚಿಕವಾಗಿ ನನ್ನ ಮನೆಗೆ ನನಗೆ ಏನು ಬೇಕು ಆ ಕ್ಷಣಕ್ಕೆ ಅದು ಕೊಟ್ಕಂತ ಬಂತು. ಅದರಲ್ಲಿ ಒಂದೊಂದೇ ಉದಾಹರಣೆಗಳನ್ನು ತಮಗೆ ತಿಳಿಸ್ತಾ ಹೋಗ್ತೀನಿ. ನೋಡ್ರಿ, 3 ವರ್ಷ ಆಯ್ತು ನನ್ನ ಮಗಳಿಗೆ. 3 ವರ್ಷ ಆಯ್ತು. ನಾನು ಬಹುಶಃ 1.5-2 ವರ್ಷ ಆಯ್ತು ನಾವು ಪ್ರತಿ ದಿವಸ ಧ್ಯಾನ ಮಾಡ್ತಾ. ನನಗೆ ಅವಾಗ ಗೊತ್ತೇ ಇಲ್ಲ, ಹಿಂಗೆ ಸತ್ಸಂಗ ಇಲ್ಲ, ಯಾರು ಪರಿಚಯನೇ ಇಲ್ಲ. 3-4 ವರ್ಷ ಆಗಿತ್ತು ನನ್ನ ಮಗಳಿಗೆ. ಸ್ಕೂಲಿಗೆ ಹಚ್ಚಿದ್ದೆ ನಾನು.
ನಮ್ಮೂರಾಗೆಲ್ಲ ಮತ್ತು ಗೌರ್ಮೆಂಟ್ ಸ್ಕೂಲ್ಗಳಲ್ಲ, ನಾವೆಲ್ಲ ಗೌರ್ಮೆಂಟ್ ಶಾಲೆಗೆ ಓದಿ ಏನು ಓದಿ ಎಂಬುದು ಗೊತ್ತಾಗಿತ್ತು. ಆ 2-3 ವರ್ಷ ಧ್ಯಾನ ಮಾಡಿದ್ನೆಲ್ಲ ಒಳಗಡೆ ಚೇಂಜ್ ಆಗೋಯ್ತು ನೋಡ್ರಿ. ಇಷ್ಟು ಚೆನ್ನಾಗಿ ಮಾತಾಡ್ತಾನಲ್ಲ, ಈ ಮಾತುಗಳೇ ಇದ್ದಿಲ್ಲ ಅವಾಗ, ಬೇರೆ ಮಾತುಗಳು ಬೇರೆ. ಇವತ್ತು ಆ ಮಾತುಗಳು ನನಗೆ ನೆನಪು ಸಹಿತ ಆಗಲ್ಲ ಇವತ್ತು, ಅಷ್ಟು ನನ್ನ ಒಳಗಡೆ ಬದಲಾವಣೆ ಆಗಿದೆ ಈ 18 ವರ್ಷದಲ್ಲಿ ನೋಡ್ರಿ. 2 ವರ್ಷ ಧ್ಯಾನ ಮಾಡಿದ್ರೆ ಚೇಂಜ್ ಆಗಿತ್ತು. ನನ್ನ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಸಿಗ್ಬೇಕು ಅಂತೇಳಿ ನನ್ನ ಮಗಳ ಏನು ಮಾಡಿದೆ, ಒಂದು ICIC ಸಿಲೆಬಸ್ ಇರೋಂಥ ಸ್ಕೂಲಿಗೆ ನಮ್ಮ ಊರಿಂದ ಒಂದು 6 ಕಿಲೋಮೀಟ್ರು ಆ ಸ್ಕೂಲಿಗೆ ಹಚ್ಚಿದೆ. ಒಂದು ವಾರ 3-4 ದಿವಸ ನನ್ನ ಮಗಳು ಹೋಗಿ ಬಂದು ಬ್ಯಾಗ್ ಒಗೆದು ಹೇಳ್ತಿದ್ಲು, ಏ ಪಾಪ ಆ ಸ್ಕೂಲಿಗೆ ಹೋಗಲ್ಲ ನಾನು, ಒಲ್ಲೆ ಅಂತ ಅಳಕತ್ತಿದ್ಲು. ಯಾಕಮ್ಮ ಯಾಕೆ ಹೋಗಲ್ಲ ಅಂತ. ಎಲ್ಲಿ ಪಾಪ ಆ ಸ್ಕೂಲಿಗೆ ಹೇಳೋ ಏನು ಅರ್ಥ ಆಗೋವಲ್ಲ, ನಾನು ಇಲ್ಲೇ, ಅವ್ರ ಫ್ರೆಂಡ್ಸ್ ಎಲ್ಲ ಊರಾಗ ಹೋಗ್ತಿದ್ರು, ಇಲ್ಲ ನಾನು ಇಲ್ಲೇ ಹೋಗ್ತನ, ಉಂಡೆ ಸ್ಕೂಲ್, ಈ ಸ್ಕೂಲಿಗೆ ಹೋದ್ರೆಲ್ಲ ಉಂಡೆ ಕೊಡ್ತಿದ್ರು ಅವಾಗೆಲ್ಲ, ಸ್ವೀಟಿನೂ ಎಲ್ಲ. ನಾನು ಇಲ್ಲೇ ಹೋದ್ನ ಪಾಪ, ನಾನು ಅಲ್ಲಿ ಒಲ್ಲೆ ಅಂತ 2-3 ದಿವಸ, ಒಂದು ವಾರ ಹಿಂಗೆ ಹಠ ಮಾಡಿದ್ಲು. ನನ್ನ ಹೆಂಡತಿಗೆ, ಏನು ಮಗಳು ಸ್ಕೂಲಿಗೆ ಒಲ್ಲೆ ಅಂತಳ, ನಾನು ನೋಡಿದ್ರೆ 50,000 ರೂಪಾಯಿ ಫೀಸ್ ಕಟ್ಟಿ, 5,000 ರೂಪಾಯಿ ಬುಕ್ಗೆ, 10,000 ರೂಪಾಯಿ ಬಸ್ ಫೀಸ್, ಒಂದು 65,000 ರೂಪಾಯಿ ಕಟ್ಟಿನಿ, ಆ ಸ್ಕೂಲಿಗೆ ಒಲ್ಲೆ ಅಂತಳ, ಏನು ನೀನು ಹೇಳಕ್ಕೆ ಬರೋಲ್ಲ, ಬುಕ್ಸ್ ತೆಗೆದು ಕೊಟ್ಟು ಸ್ವಲ್ಪ ಹೇಳ್ಕೊಡಕ್ಕೆ ಬರಂಗಿಲ್ಲ ಅಂತೇಳಿ ನನ್ನ ಹೆಂಡ್ತಿಗೆ ಬೈದು. ನನ್ನ ಹೆಂಡ್ತಿ, ಗೌಡ್ರೆ ಬರ್ರಿ ಇಲ್ಲಿ ಕೂಡು ಬರ್ರಿ ಅಂತಂದು ಕುಂದಿರ್ಸಿದ್ಲು, ಪಕ್ಕಕ್ಕೆ ಕುಂದಿರಿಸಿ. ಸರಿ ಆಯ್ತು ಬಿಡ್ರಿ, ನಾನಂತರೂ ಡಿಗ್ರಿ, ಅದಕ್ಕಿಂತ ಮುಂಚೆ ಏನು ಹೇಳಿದ್ನಂದ್ರೆ, ಡಿಗ್ರಿ ಓದಿನಂತಂದು ಹೇಳಿಯಲ್ಲ ನೀನು, ಏನು ಒಂದು LKG UKG ಓದ್ತಾಳ ಮಗಳ, ಬುಕ್ಸ್ ಹೇಳ್ಕೊಡಕ್ಕೆ ಬರಲ್ಲ ಅಂತ ನನ್ನ ಹೆಂಡ್ತಿಗೆ ಬೈದೆ. ನನ್ನ ಹೆಂಡ್ತಿ, ಆಯ್ತು ಗೌಡ್ರಿ ಇಲ್ಲಿ ಬಾ ಕುಂದ್ರ ಬಾ ಅಂತ ಕುಂದಿರ್ಸಿದ್ಲು. ಸರಿ ಬಿಡಪ್ಪ, ನಾನಂತೂ ಡಿಗ್ರಿ ಓದಿನ ಅಂತೇಳಿ ಹೇಳಿನಿ, ನೀನು ಮತ್ತೆ ನಾವು ನಮ್ಮ ಇದರಲ್ಲಿ ನಾವು ನೋಡಕ್ಕೆ, ಹೆಣ್ಮಕ್ಳನ್ನ ನೋಡಕ್ಕೆ ಹೋದ್ರೆ ಫಸ್ಟ್ ನೋಡಿದ ಮೇಲೆ ಹೆಣ್ಮಕ್ಳನ್ನ ಕೇಳ್ತಾರೆ, ಏನು ಓದಿಯಮ್ಮ, ಹೆಸರು ಎಲ್ಲ ಕೇಳ್ತಾರೆ. ಅದಾದ್ಮೇಲೆ ನಮ್ಮನ್ನು ಕೇಳ್ತಾರೆ. ನಾನು ಹೋಗಿ ನನ್ನ ಹೆಂಡ್ತಿನ ಮದುವೆಗೆ ಮುಂಚೆ ನೋಡೋಕೆ ಹೋದಾಗ ನನ್ನ ಹೆಂಡ್ತಿ ಹೆಸರು ಎಲ್ಲ ಹೇಳಿ, ಏನು ಓದಿಯಮ್ಮ, ಡಿಗ್ರಿ ಓದಿನ ಅಂತ ಹೇಳ್ಬಿಟ್ಲು. ಅದಾದ್ಮೇಲೆ ನಾನು ಕೇಳಿದ್ರಲ್ಲ, ಮತ್ತೆ ನಾನು PUC ಫೇಲ್ ಆಗಿನಂದ್ರೆ ಮತ್ತೆ ಗೌಡ್ರು ಡಿಮ್ಯಾಂಡ್ ಕಡಿಮೆ ಅಲ್ಲ, ಡಬಲ್ ಡಿಗ್ರಿ ಓದಿನ ಅಂತ ಹೇಳಿದೆ ನಾನು. ಯಾಕಂದ್ರೆ ಅಲ್ಲಿ ಸರ್ಟಿಫಿಕೇಟ್ ಕೇಳಂಗಿಲ್ಲ ಅಲ್ಲ, ಡಬಲ್ ಡಿಗ್ರಿ ಓದಿದ ಸರ್ಟಿಫಿಕೇಟ್ ಐತೇನೆ ಅಂತ ಕೇಳಂಗಿಲ್ಲ ಯಾರು. ಡಬಲ್ ಡಿಗ್ರಿ ಓದಿನ ಅಂತ ಹೇಳ್ಬಿಟ್ಟೆ, ಯಾಕಂದ್ರೆ ಕಡಿಮೆ ಆಗ್ಬಾರ್ದಲ್ಲ. ಸರಿ ಬಿಡಪ್ಪ, ನಾನಂತರೂ ಡಿಗ್ರಿ ಓದಿನ ಅಂತ ಹೇಳಿದೆ, ನೀನು ಡಬಲ್ ಡಿಗ್ರಿ ಓದಿನ ಅಂತ ಹೇಳಿದೆಲ್ಲಪ್ಪ, ಬಾ ಇಲ್ಲಿ ತಗ, ಈ ಬುಕ್ ತಗ, ಸ್ವಲ್ಪ ಹೇಳ್ಕೊಡು ನಿನ್ನ ಮಗಳಿಗೆ, ನಾನು ಒಬ್ಬಕ್ಕಿಗೆ ಮಗಳಲ್ಲ, ನಿನಗೆ ಮಗಳಲ್ಲ, ಬಾ ಹೇಳ್ಕೊಡು ಅಂತ ಆ ಬುಕ್ ಕೊಟ್ಲು. ಆ ಬುಕ್ ತೆಗೆದ್ನಪ್ಪ ಅಂದ್ರೆ ನಾನು ಇಂಗ್ಲೀಷ್ ಓದಕತ್ತೀನಿ, ಅವು ಏನು ಅರ್ಥನೇ ಆಗೋಳು, ಅದು ಏನು ಅರ್ಥನೋ. ಯಾಕಂದ್ರೆ ಇವತ್ತಿನ ದಿವಸ ವಿದ್ಯಾಭ್ಯಾಸ ಅಷ್ಟು ಟಫ್ ಆಗಿದೆ ಇವತ್ತು ಮಕ್ಕಳಿಗೆ. LKG ಸಹಿತ ನಾವು ಓದ್ತಿರ್ತೋ, ಅದ್ರದ್ದು ಏನು ಅರ್ಥನೇ ಆಗೋವಲ್ದು. ಆ ಹುಡ್ರು ಓದಂದ್ರೆ ಹೆಂಗೆ ಓದವು? ನಾನು ಏನು ಮಾಡ್ಬೇಕು, 2 ದಿವಸ 3 ದಿವಸ ಹಿಂಗಾಯ್ತು ನೋಡ್ರಿ. ಫಸ್ಟ್ ನಾನು ಧ್ಯಾನದಿಂದ ಪ್ರಾಫಿಟ್, ಲಾಭ ಪಡ್ಕೊಂಡಿರೋದು, ಧ್ಯಾನ ನನಗೆ ಕೊಟ್ಟಿರೋದು ಏನಂದ್ರೆ, ನನಗೆ ಆಶ್ಚರ್ಯ ಆಗಿತ್ತು. ಪ್ರತಿ ದಿವಸ ರಾತ್ರಿ 10 ಗಂಟೆಗೆ ಕೂಡ್ತಾ ಇದ್ದೆ ನಾನು, ಊಟ ಆದ ನಂತರ 10-10:30 ಕೂಡ್ತಾ ಇದ್ದೆ. ಕಣ್ಮುಚ್ಕೊಂಡು ಕುಂತು ಒಂದು ಥಾಟ್ ರಿಲೀಸ್ ಮಾಡ್ತಾ ಇದ್ದೆ, ಇಲ್ಲ ನನ್ನ ಮಗಳು ಆ ಸ್ಕೂಲಿಗೆ ಹೋಗ್ಲಿ, ಆ ಸ್ಕೂಲ್ ಬಿಡಬಾರ್ದು, ಆಕೆಗೆ ಒಳ್ಳೆ ವಿದ್ಯಾಭ್ಯಾಸ ಸಿಗಲಿ, ಆಕೆ ವಿದ್ಯಾಭ್ಯಾಸ ಭಾಳ ಚೆನ್ನಾಗಿರಲಿ, ಆಕೆ ಭವಿಷ್ಯ ಭಾಳ ಸೂಪರ್ ಆಗಿರಲಿ ಅಂತೇಳಿ ಒಂದು ಥಾಟ್ ರಿಲೀಸ್ ಮಾಡ್ತಾ ಇದ್ದೆ. ಮತ್ತು ಸಂಕಲ್ಪ ಅಲ್ಲ ಇದು, ಥಾಟ್ ರಿಲೀಸ್ ಮಾಡ್ತಾ ಇದ್ದೆ. ಮುಂಚೆ ಎಲ್ಲ ಏನು ಓದ್ತಾಳೆ ಇಲ್ಲ ಅಂತ ಅನ್ಕೊಂತಿದ್ವಿ. ಆದರೆ ಇಲ್ಲ, ಓದ್ಬೇಕು, ಆ ಸ್ಕೂಲಲ್ಲೇ ಓದ್ಬೇಕು, ಆಕೆಗೆ ಒಳ್ಳೆ ವಿದ್ಯಾಭ್ಯಾಸ ಸಿಗ್ಬೇಕಂತೇಳಿ ಸುಮ್ಮನೆ ಒಂದು ಸಂಕಲ್ಪ ಮಾಡ್ಕೊಂಡು ಒಂದು ಥಾಟ್ ರಿಲೀಸ್ ಮಾಡಿ ಧ್ಯಾನ ಮಾಡಿದೆ. 3 ದಿವಸ 4 ದಿವಸ ಆಯಿತು. ನೀವು ನಂಬ್ತಿರೋ ಇಲ್ಲ ಗೊತ್ತಿಲ್ಲ, 5ನೇ ದಿವಸ ಬಂದು ಆ ಸ್ಕೂಲ್ ಬ್ಯಾಗ್ ಇಟ್ಟು, ಪಾಪ ಆ ಸ್ಕೂಲಿಗೆ ಹೇಳೋವು ಎಲ್ಲವೂ ಅರ್ಥ ಆಗತ್ತೇವ ಪಾಪ, ನಾನು ಅದೇ ಸ್ಕೂಲಿಗೆ ಹೋಗ್ತೀನಿ, ಆ ಸ್ಕೂಲ್ ಬಿಡಿಸ್ಬೇಡ ಪಾಪ ಅಂತ ಹೇಳಿ ಫಸ್ಟ್ ಧ್ಯಾನದಿಂದ ನಾನು ಪಡ್ಕೊಂಡಿರೋದು. ನೋಡ್ರಿ, ಒಂದು ಸಲ ನಾವು ಒಳ್ಳೆ ಆಲೋಚನೆ ಇಟ್ಕೊಂಡು ಆನಾಪಾನಸತಿ ಧ್ಯಾನ ಮಾಡಿದ್ರೆ, ಇವತ್ತು ನನ್ನ ಮಗಳ ಭವಿಷ್ಯ ಹೆಂಗಿದೆ ಅಂದರೆ, ಇಲ್ಲೇ ಪಕ್ಕದಲ್ಲೇ ಇದೆ PS ಕಸೆಟ್ ಅಂತೇಳಿ ಇಂಜಿನಿಯರಿಂಗ್ ಕಾಲೇಜು. ನನ್ನ ಮಗಳು PUC ಸೆಕೆಂಡ್ ಇಯರ್ ಮುಗಿಸೋವರೆಗೂ 97-98% ಕಡಿಮೆ ಮಾಡಲೇ ಇಲ್ಲ. ಆಕೆಗೆ ಫ್ರೀ ಸೀಟ್ ಸಿಕ್ತಿಲ್ಲ. ಕೇವಲ 2800 CET ರ್ಯಾಂಕಿಂಗ್ ಬಂತು. ಆ 2800ರಲ್ಲಿ ಪೆಸೆಟ್ಗೆ ಫಸ್ಟ್ ಅಟೆಂಪ್ಟಿಗೆ ಪೆಸೆಟ್ಗೆ ಹಾಕಿದ್ಲು, ಸಿಕ್ತು. ಇವತ್ತು 6th ಸೆಮ್ ಮುಗಿಸಿದಾಳೆ, 6th ಸೆಮ್ಮಿಗೆ ಓದ್ತಾ ಇದ್ದಾಳೆ. ನೋಡ್ರಿ, ಬರೀ ವಿದ್ಯಾಭ್ಯಾಸ ಒಂದೇ ಅಲ್ಲ, ಆಕೆ ಇವತ್ತಿಗೂ ಸಹಿತ ಹೆಣ್ಮಕ್ಳಿಗೆ ಅಂದರೆ ಪೇನ್ಸು ಅದು ಇದು ಏನಾದರೂ ಆರಾಮಿಲ್ಲ ಇವತ್ತಿಗೂ ಸಹಿತ ನನ್ನ ಮಗಳು ನನಗೆ ಆರಾಮಿಲ್ಲ ಅಂತ ಹೇಳಿದ ಸುದ್ದಿ ಇಲ್ಲ, ನಮಗೆ ಗೊತ್ತೇ ಇಲ್ಲ, ನನಗಾಗಲಿ ನನ್ನ ಹೆಂಡತಿಗಾಗಲಿ. ಅಷ್ಟು ಫಿಟ್ ಆಗಿದ್ದಾಳೆ. ಪ್ರತಿ ದಿವಸ ಧ್ಯಾನ ಮಾಡ್ತಾ ಇದ್ದಾಳೆ ನನ್ನ ಮಗಳು ನನ್ನ ಜೊತೆಗೆ. ನೋಡ್ರಿ, ಆಕೆ SLC ಇದ್ದಾಗ
ನನ್ನ ಜೊತೆಗೆ 10 ನಿಮಿಷ 15 ನಿಮಿಷ ಧ್ಯಾನ ಮಾಡ್ತಾ ಇದ್ಲು. ಪಾಪ ಟಫ್ ಆಗುತ್ತಾ ಅಂತ ಹೇಳ್ತಿದ್ಲು. ICSE ಸಿಲೆಬಸ್. ಇಲ್ಲಮ್ಮ ನನ್ನ ಜೊತೆಗೆ ಧ್ಯಾನ ಮಾಡು ಅಂತೇಳಿ ನಾನು ಪಕ್ಕಕ್ಕೆ ಕೂಡ್ಸ್ಕೊಂಡು ಧ್ಯಾನ ಮಾಡಿಸ್ತಿದ್ದೆ. ಆಕೆ ಮಾಡ್ತಾ ಇದ್ಲು. ನೋಡ್ರಿ, ತಾವು ನಂಬ್ತರೋ ಇಲ್ಲ ಗೊತ್ತಿಲ್ಲ, ಮಕ್ಕಳಿಗೆ ವಿಶೇಷವಾಗಿ ಬೇಗನೆ ಅವರು ಥಾಟ್ಲೆಸ್ ಸ್ಟೇಜಿಗೆ ಹೋಗ್ಬಿಡ್ತಾರೆ ಮಕ್ಕಳು. ನೋಡ್ರಿ, ಆಕೆ ಕುಂತ್ರೆ ನಾಳೆ ಬರೋಂಥ ಕ್ವಶನ್ ಪೇಪರ್ ಇವತ್ತು ಕಾಣ್ತಾ ಇತ್ತು. ಅದನ್ನೇ ಆಕೆಯೂ ಸಹಿತ ನಂಬಿಲ್ಲ. ಏನ್ ಮಾಡ್ಯಾಳ, ಸುಮ್ಮನೆ ಕ್ವಶನ್ ಪೇಪರ್ ಅವೆಲ್ಲ, ಹಳೆ ಕ್ವಶನ್ ಪೇಪರ್ ಅವೆಲ್ಲ ದಿವಸ ಓದ್ತಿರ್ತಾಳಲ್ಲ, ಬಹುಶಃ ಅದೇ ಏನು ಬಂದಿರ್ಬೋದು ಅಂತೇಳಿ ಆಕೆ ಅನ್ಕೊಂಡ. ಹೋಗಿ ಎಕ್ಸಾಮಿಗೆ ಕುಂತ್ರೆ ಆಕೆ ಏನು ಅವತ್ತು ಕ್ಲಿಯರ್ ಆಗಿ ಆ ಕ್ವಶನ್ ಪೇಪರ್ ನೋಡ್ಯಾಳ, ಆ ಕ್ವಶನ್ ಪೇಪರ್ ಅಲ್ಲಿ ಬಂದ. ಅದನ್ನ ಚೆನ್ನಾಗಿ ಅದು ನೋಡಿದ್ದು ಓದ್ಕೊಂಡು ಹೋಗ್ಯಾಳ. ಇಮಿಡಿಯೇಟ್ ಎಲ್ಲ ಎಕ್ಸಾಮ್ ಆದ್ಮೇಲೆ ಸೀದಾ ಮನೆಗೆ ಬಂದು ಫೋನ್ ಮಾಡ್ತಾಳೆ, ಪಾಪ ನಿನ್ನೆ ನಾನು ಧ್ಯಾನ ಮಾಡುವಾಗ ಕುಂತಾಗ ಆ ಕ್ವಶನ್ ಪೇಪರ್ ನೋಡಿದ್ದೆ, ಅದು 98 ಬರುತ್ತೆ ನೋಡು ಪಾಪ ಅಂದ್ರೆ ಆ 98 ಬಂದಿತ್ತು. ಇದು ಧ್ಯಾನ ಮಾಡಿದ್ರೆ ನಾನು ಪಡ್ಕೊಂಡಿರೋದು. ಇಂಥ ಅನುಭವಗಳೇ ನನ್ನ ಹತ್ರ. ಏನು ಬೇರೆ ದೊಡ್ಡ ಏನೂ ಇಲ್ಲ. ಒಂದೊಂದೇ ನನ್ನ ಲೈಫಿಗೆ ನೋಡ್ರಿ, ನಾನು ಧ್ಯಾನ ಸ್ಟಾರ್ಟ್ ಮಾಡಿದಾಗ್ಲಿಂದ ಏನು ನನಗೆ ಪಡ್ಕೊಂಡೆ, ಅದರಿಂದ ಇವತ್ತು ಯಾವ ರೀತಿ ಲೈಫ್ ಲೀಡ್ ಮಾಡ್ತಾ ಇದ್ದೀನಿ ಧ್ಯಾನದ ಜೊತೆಗೆ. ಒಳ್ಳೆ ಆರೋಗ್ಯ ಸಿಕ್ತಿ, ಎಲ್ಲ ಕೆಟ್ಟ ಚಟಗಳು ಓಡೋಗ್ಬಿಟ್ವು. ಅದಾದ ನಂತರ ನನಗೆ ನಾನೇನು ಅನ್ಕೊಂಡೆ, 1-2 ಆದವಲ್ಲ, ಹ್ಯಾಪಿ, ಖುಷಿ ಆಯ್ತು. ಅಲ್ಲಿಂದ ಕಾಂಟ್ರಾಕ್ಟ್ ವೃತ್ತಿ ಆರಂಭವಾಯಿತು. ಪ್ರತಿ ದಿವಸ ಒಳ್ಳೆ ಕೆಲಸಗಳು, ದೊಡ್ಡ ಕಾಂಟ್ರಾಕ್ಟರ್ ಆದೆ. ಮುಂಚೆ ಎಲ್ಲ ತಂದೆ ತಾಯಿ ಜೊತೆ 5,000 10,000 ಇಸ್ಕೊಂಡು ಮಜಾ ಮಾಡಕ್ಕೆ ಹೋಗ್ತಿದ್ವಿ. ಅಂಥದ್ದು ಲಕ್ಷ ಕೋಟಿ ಗಟ್ಟಲೆ ಕೆಲಸಗಳು. ನೋಡ್ರಿ, ವೆರಿ ಸೂಪರ್. ಹೆಂಗಂದರೆ ಬೆಳಗ್ಗೆಯಿಂದ ಕೆಲಸಗಳು, ಸಾಯಂಕಾಲ ಎಲ್ಲ ಧ್ಯಾನ, ಮತ್ತು ಮನೆಯಾಗೆಲ್ಲ ಹ್ಯಾಪಿ ಎಲ್ಲ. ಹಂಗೆ ಆ ಜರ್ನಿ ನೋಡ್ರಿ, ಒಂದ್ಸಲ ನಾವು ಸ್ಟಾರ್ಟ್ ಮಾಡಿದ್ರೆ ಸಾಕು. ಆಗಲೇ ಹೇಳಿದೆ, ಆ ಕಾಸ್ಮಿಕ್ ಎನರ್ಜಿ ನಮ್ಮನ್ನ ಎಂದೂ ಕೆಟ್ಟದ್ದು ನಮಗೆ ಆಗಕ್ಕೆ ಬಿಡಲ್ಲ. ಏನಾದರೂ ಕೆಟ್ಟದಾಗತ್ತಂದ್ರೆ ನಮ್ಮ ಥಾಟ್ಸ್, ನಮ್ಮ ಆಲೋಚನೆಗಳಿಂದನೇ ನಮಗೆ ಕೆಟ್ಟದಾಗತ್ತೆ. ಬಹುಶಃ ಧ್ಯಾನ ಮಾಡ್ತಾ, ನನ್ನ ರಿಸರ್ಚ್ ಪ್ರಕಾರ ಧ್ಯಾನ ಮಾಡ್ತಾ ನಾವು ಒಳ್ಳೆ ಆಲೋಚನೆಗಳನ್ನು ಏನಾದರೂ ಮಾಡಿದರೆ ನಮಗೆ ಎಂದೂ ಕೆಟ್ಟದ್ದು ಆಗೋದೇ ಇಲ್ಲ. ನೋಡ್ರಿ, ಅಲ್ಲಿಂದ ನನ್ನ ಜರ್ನಿ ಸ್ಟಾರ್ಟ್ ಆಯಿತು. ಸ್ಟಾರ್ಟ್ ಆದ ನಂತರ ನೋಡ್ರಿ ಹೆಂಗೆ ಕೂಡ್ತೀವಿ ಆತ್ಮ ಬಂಧುಗಳು ನಾವೆಲ್ಲ, ಯಾವ ರೀತಿ ಒಬ್ರೊಬ್ರು ಧ್ಯಾನ ಸ್ಟಾರ್ಟ್ ಮಾಡಿದ್ರೆ ನಾವು ಯಾವ ರೀತಿ ಒಬ್ಬೊಬ್ರು ಕೂಡ್ತೀವಿ ಅನ್ನೋದಕ್ಕೆ ಒಂದೊಂದೇ ಉದಾಹರಣೆ. ಕಾಂಟ್ರಾಕ್ಟರ್ ಆಗ ತಡ ಗಂಗಾವತಿ ಅಂತ 30 ಕಿಲೋಮೀಟ್ರ್. ನಾನು ದಿವಸ ನಮ್ಮ ಊರಿಗೆ ಹೋಗಿ ಬರ್ಬೇಕಂದ್ರೆ ಭಾಳ ನನಗೆ ಅವಾಗ ರೋಡ್ ಎಲ್ಲ ಚೆನ್ನಾಗಿದ್ದಿಲ್ಲ. 30 ಕಿಲೋಮೀಟ್ರ್ ಹೋಗಿ ಬರೋಕ್ಕೆ ನನಗೆ ಭಾಳ ತೊಂದರೆ ಆಗಿತ್ತು. ನಾನು ಗಂಗಾವತಿಯಲ್ಲಿ ಒಂದು ರೆಸ್ಟ್ ಮಾಡೋಕ್ಕಂತೇಳಿ ಒಂದು ರೂಮ್ ಮಾಡಿದ್ದೆ. ನೋಡ್ರಿ, ಧ್ಯಾನ ಮಾಡ್ತಾ ನನಗೆ ಸತ್ಸಂಗ ಇಲ್ಲ, ಗುರುಗಳ ಬಗ್ಗೆ ಗೊತ್ತಿಲ್ಲ. ಆ ಶಕ್ತಿಯನ್ನು ಯಾವ ರೀತಿ ಆ ಒಂದು ಕಾಸ್ಮಿಕ್ ಜೊತೆಗೆ ಹೋಗ್ಬೇಕಂತೇಳಿ ನನಗೆ ಗೊತ್ತೇ ಇಲ್ಲ. ನೋಡ್ರಿ, ಆ ತಿಳುವಳಿಕೆ ಕೊಡ್ಬೇಕಂತೇಳಿ ಆ ಶಕ್ತಿ ಅಷ್ಟು ಜಲ್ದಿ ಬಿಡೋದೇ ಇಲ್ಲ. ನಾನು ಮೇಲೆ ರೂಮ್ ಮಾಡಿದ್ರೆ ಆ ರೂಮ್ ಕೆಳಗಡೆ ನಾನು ಮಧ್ಯಾಹ್ನ ರೆಸ್ಟ್ ಮಾಡಿ ನನ್ನ ಕೆಲಸ ಮುಗಿಸ್ಕೊಂಡು ಬಂದಮೇಲೆ ರಾತ್ರಿ ಮತ್ತೆ ನಾನು ಊರಿಗೆ ಹೋಗಿ ಬೆಳಗ್ಗೆ ಬರ್ತಾ ಇದ್ದೆ. ನೋಡ್ರಿ, ಕೆಳಗಡೆ ಒಬ್ಬರು ಲಲಿತಾ ನಾರಾಯಣ ವಗ್ಗ ಅಂತೇಳಿ ಬಾಡಿಗೆ ಬಂದ್ರು. ಅವರು ಮೆಡಿಟೇಟರ್, ಅವರು ಕ್ಲಾಸ್ ಮಾಡ್ತಿದ್ರು ಅವರೆಲ್ಲ. ನಾನು ಮೇಲೆ ಬರ್ತಾ ಇದ್ದೆ, ರೂಮ್ನಾಗ ಯಾರನ್ನ ನೋಡಿದ್ರೆ ಕಣ್ಣು ಮುಚ್ಕೊಂಡು ಕುಂತಾನ ಗೌಡ ಅಂದ್ರೆ ಮತ್ತೆ ಅನುಮಾನ ಪಡ್ತಾರೆ, ಏನಪ್ಪ ಇದು ಇವನೇನು. ಅವಾಗ ಗೊತ್ತೇ ಇಲ್ಲ, ಇಷ್ಟು ಅವೇರ್ನೆಸ್ ಇದ್ದೇ ಇಲ್ಲ. ರೂಮಲ್ಲಿ 1 ತಾಸು ಧ್ಯಾನ ಮಾಡಿ ಮತ್ತೆ ನನ್ನ ಕೆಲಸ ಮುಗಿಸ್ಕೊಂಡು ನಾನು ಬರ್ತಾ ಇದ್ದೆ. ಯಾಕಂದರೆ ಒಂದು 25 ಊರಲ್ಲಿ APMC ಗೋಡನ್ಸ್ ಕಟ್ತಿದ್ದೆ. APMC ಜಾಸ್ತಿ ನಾನು ವೇರ್ ಹೌಸ್ ಮತ್ತು APMC ಟೆಂಡರ್ಗಳು ನಾನು ಮಾಡೋದು. 25 ಊರಲ್ಲಿ 25 ಗೋಡನ್ ಕಟ್ತಾ ಇದ್ದೆ. ದಿವಸ ಒಂದು 4-5 ಊರಿಗೆ ಹೋದರೆ ನನ್ನ ಡೇ ಓವರ್. ನೋಡ್ರಿ, ಅವ್ರು ಕೆಳಗಡೆ ಬಾಡಿಗೆ ಬಂದರು. ಅವರು ಊರಲ್ಲಿ ಅವ್ರ ಮನೆ ಇದ್ರು ಸಹಿತ ಅಲ್ಲಿ ಬಾಡಿಗೆ ಬಂದರು. ಅಲ್ಲಿಂದ ಸತ್ಸಂಗ ಅನ್ನೋ ಜರ್ನಿ ಸ್ಟಾರ್ಟ್ ಆಯ್ತು. ಪ್ರತಿ ದಿವಸ ಅವರಲ್ಲಿ ಕ್ಲಾಸ್ ಮಾಡ್ತಾಯಿದ್ರು. ದಿವಸ ಸಾಯಂಕಾಲ ಎಲ್ಲರಿಗೆ ಹೇಳ್ಕೊಡ್ತಾ ಇದ್ರು. ನಾನು ಒಂದು ದಿವಸ ಕೇಳಿದೆ, ಏನು ಮೇಡಮ್ ಇದು ನಾನು ಅವ್ರಿಗೆ ಹೇಳೋಕ್ಕೆ ಇಲ್ಲ ಒಳಗಡೆ, ಯಾಕಂದರೆ ಗೊತ್ತೇ ಇಲ್ಲಲ್ಲ. ಏನು ಮೇಡಮ್, ಇಲ್ಲ ಹಿಂಗೆ ಧ್ಯಾನ ಗೌಡ್ರೆ, ನೀವು ದಿವಸ ಧ್ಯಾನ ಮಾಡ್ರಿ ಅಂತ ಹೇಳಿದಾಗ ಅವಾಗ ಹೇಳಿದೆ, ಇಲ್ಲ ಮೇಡಮ್, ಹಿಂಗೆ ನನಗೊಬ್ಬರು ಪರಿಚಯ ಮಾಡಿಕೊಟ್ರು, ನನ್ನ ಲೈಫ್ ಧ್ಯಾನ ಮಾಡಿದಾಗಲಿಂದ ಇಷ್ಟು ಚೇಂಜ್ ಆಗಿದೆ ಅಂದಾಗ. ನೋಡ್ರಿ, ಅಲ್ಲಿ ಇನ್ನೊಂದು ಲೋಕ ಪರಿಚಯ ಆಯಿತು, ಆತ್ಮ ಬಂಧುಗಳ ಲೋಕ. ನಿಮ್ಮೆಲ್ಲರ ಜೊತೆಗೆ ಇವತ್ತೇನು ಮಾತಾಡಕತ್ತೀನಲ್ಲ, ಈ ಲೋಕ, ನಿಮ್ಮೆಲ್ರಿಗೂ ಸಹಿತ ಒಂದು ಶಿರಸಾಷ್ಟಾಂಗ ನಮಸ್ಕಾರ. ನೋಡ್ರಿ, ಅಲ್ಲಿಂದ ಸ್ಟಾರ್ಟ್ ಆಯಿತು. ಪ್ರತಿ ದಿವಸ ಧ್ಯಾನ ಮಾಡ್ತಾ ಮಾಡ್ತಾ ಅವ್ರ ಜೊತೆ ಸತ್ಸಂಗ, ನನ್ನ ಎಕ್ಸ್ಪೀರಿಯನ್ಸ್ಗಳು ಹೇಳ್ತಾ ಇದ್ದೆ, ಎಲ್ಲ ಕೇಳ್ತಾ ಇದ್ದೆ. ಅವಾಗ ಬ್ರಹ್ಮರ್ಷಿ ಸುಭಾಷ್ ಪತ್ರಿಜಿ ಅಂದರೆ ಬಹುಶಃ ಇದರಲ್ಲಿ ಭಾಳಷ್ಟು ಜನರು ನೋಡಿರೋ ಇಲ್ಲ ಗೊತ್ತಿಲ್ಲ.
ಇಲ್ಲ ನೋಡ್ಲಾರ್ದ್ರೂ ಇರ್ಬೋದು, ನಾವು ಸ್ವಲ್ಪ ನೋಡಿದ್ರೂ ಇರ್ಬೋದು. ಪತ್ರಿಜಿ ಅಂದರೆ ಅದ್ಭುತವಾದ ಪವರ್, ಶಕ್ತಿ. ಅವರನ್ನು ಫಿಸಿಕಲ್ ಆಗಿ ನೋಡಿದಾಗ ಅನ್ಬಿಲೀವಬಲ್. ಅವ್ರನ್ನ ಯಾವ ರೀತಿ ಒಂದು ಸ್ಫಟಿಕ ಒಂದು ಭೂಮಿ ಮೇಲೆ ದೇವರು ಇಳಿದು ಬಂದರೆ ಹೆಂಗೆ ಕಾಣ್ತಾನೆ ಆ ರೀತಿ ನಾನು ಅವ್ರನ್ನ ನೋಡಿದ್ದೆ. ನೋಡ್ರಿ, ಅಲ್ಲಿಂದ ಮೇಡಮ್ ಅವ್ರ ಜೊತೆಗೆ ಪ್ರತಿ ದಿವಸ ಧ್ಯಾನ ಮಾಡ್ತಾ ಇದ್ವಿ. ನೋಡ್ರಿ, ಧ್ಯಾನ ಸರಿಯಾಗಿ ಮಾಡಿದರೆ ಆಲ್ರೆಡಿ ಪ್ರತಿ ದಿವಸ 2 ತಾಸು 3 ತಾಸು ನಾನು ಧ್ಯಾನ ಮಾಡ್ತಾ ಇದ್ದೆ. 4 ತಾಸು ರಾತ್ರಿ ಕುಂತಿರ ಸಾಕು, ಯಾವಾಗ ಎದ್ದೇಳತ್ನೋ ಗೊತ್ತಿಲ್ಲ ನನಗೆ. ನಾನು ಯಾರು ಡಿಸ್ಟರ್ಬ್ ಮಾಡ್ತಾ ಇದ್ದಿಲ್ಲ. ನೋಡ್ರಿ, ಧ್ಯಾನ ಮಾಡ್ತಾ ಇದ್ದೀನಿ, ಕಾಸ್ಮಿಕ್ ರಿಸೀವ್ ಮಾಡ್ಕೊಳ್ತಾ ಇದ್ದೀನಿ, ಒಳ್ಳೆ ಎಕ್ಸ್ಪೀರಿಯನ್ಸ್ ಎಲ್ಲ ನೋಡ್ತಾ ಇದ್ದೀನಿ. ಬಟ್ ಅದನ್ನು ಯಾವ ರೀತಿ ಯೂಸ್ ಮಾಡ್ಕೋಬೇಕು, ಅದರಿಂದ ಏನು ಕೆಲಸ ಆಗುತ್ತೆ ಅಂತ ನನಗೆ ಆ ಜ್ಞಾನನೇ ಇಲ್ಲ. ನಿಜವಾಗ್ಲೂ ಅದಕ್ಕಾಗಿ ನಾವು ಬರೀ ಧ್ಯಾನ ಮಾಡೋದೊಂದಲ್ಲ, ಸತ್ಸಂಗ ಮತ್ತು ಜ್ಞಾನ, ಆತ್ಮಜ್ಞಾನ, ಬುಕ್ಸ್ ಓದೋದಿರ್ಬೋದು, ಇಲ್ಲ ಕ್ಲಾಸ್ಗಳು ಅಟೆಂಡ್ ಆಗೋದಿರ್ಬೋದು, ಕಂಪಲ್ಸರಿ ಮಾಡಲೇಬೇಕು. ಪತ್ರಿಜಿ ಹೇಳ್ದಂಗೆ ಧ್ಯಾನ, ಸ್ವ ಅಧ್ಯಾಯ, ಸತ್ಸಂಗ, ಇವು 3 ಪಾಲನೆ ಮಾಡಬೇಕು. ಮಾಡಿದರೆ ಬ್ಯೂಟಿಫುಲ್ ಲೈಫ್ ನಮ್ಮದು. ನೋಡ್ರಿ, ನನಗೆ ಗೊತ್ತೇ ಇಲ್ಲ, ಪತ್ರಿಜಿ ಅಂದ್ರೇ ಗೊತ್ತಿಲ್ಲ. ಕಾಂಟ್ರಾಕ್ಟರ್ ನಾನು, ನನ್ನೇ ದಿವಸ ರಾತ್ರಿ ಧ್ಯಾನ ಮಾಡೋದು, ಮುಂಜಾನೆ ನನ್ನ ಕೆಲಸಗಳಿಗೆ ನಾನು ಅಡ್ಡಾಡೋದು. ಬಳ್ಳಾರಿಗೆ ಬಂದಿದ್ರು ಸರ್. ನೋಡ್ರಿ, ನಮ್ಮ ಥಾಟ್ಸ್ ಹೆಂಗೆ ಕೆಲಸ ಮಾಡುತ್ತೆ ಅಂತ ನಾನು ಒಂದೊಂದೇ ನನ್ನ ಲೈಫಲ್ಲಿ ಆದಂಥ ಉದಾಹರಣೆಗಳು. ಪತ್ರಿಜಿ ಅವರು ಬಳ್ಳಾರಿಗೆ ಬಂದಿದ್ರು. ಮೇಡಮ್ ಅವರು ಗಂಗಾವತಿಯಿಂದ ಬಳ್ಳಾರಿಗೆ, ಗೌಡ್ರೆ ಬರ್ರಿ ಹೋಗಿ ಬರೋಣ, ಪತ್ರಿಜಿ ಅವರು ಬಳ್ಳಾರಿಗೆ ಬಂದಾರ. ಪತ್ರಿಜಿ ಅಂದ್ರೇ ಒಂದು ದೇವ್ರಿದ್ದಂಗೆ, ಅದನ್ನ ಭೇಟಿ ಆಗಲೇಬೇಕು. ಅದ್ರಾಗ ಧ್ಯಾನ ಮಾಡೋರು ನಾವು ನೋಡಲೇಬೇಕು ಸರ್ನ, ಅವ್ರನ್ನ ಭೇಟಿ ಆಗ್ಬೇಕು. ನೀವು ಬರ್ರಿ, ನೀವು ಚೆನ್ನಾಗಿ 4-4, 5-5 ತಾಸು ಧ್ಯಾನ ಮಾಡ್ತೀರಿ, ಬರ್ರಿ ಅವ್ರನ್ನ ಭೇಟಿಯಾಗಿ ಬರೋಣ ಅಂತೇಳಿ ಹೇಳಿದ್ರು. ನಾನು ಯಾಕಂದ್ರೆ ಅವ್ರ ಬಗ್ಗೆ ಏನಂತ ನನಗೆ ಗೊತ್ತೇ ಇಲ್ಲ. ಇಲ್ಲ ಮೇಡಮ್, ನಾನು ಕೆಲಸ ಭಾಳ ಅದೇವ, ನೀವು ಹೋಗಿ ಬರ್ರಿ ಅಂತ. ಅವ್ರಿಗೆ ಗೊತ್ತಿತ್ತು ನಾನು ಚೆನ್ನಾಗಿ ಧ್ಯಾನ ಮಾಡೋದು. ಇಲ್ಲ ಗೌಡ್ರಿ ಬರ್ರಿ ಹೋಗಿ ಬರಮ್ಮ, ನಿಮ್ಮಂತರ ಭೇಟಿ ಆಗ್ಬೇಕು ಅವ್ರನ್ನ. ಅವ್ರು ಭೇಟಿ ಆದರೆ ಅವಾಗೆಲ್ಲ ಅವ್ರ ಸರ್ ಶೇಕ್ ಹ್ಯಾಂಡ್ ಕೊಟ್ಟರೆ ಸಾಕು, ಎಷ್ಟೋ ನಮ್ಮ ಕರ್ಮಗಳು ಕಳೆದೋತಾವ. ಅವ್ರು ಒಂದೇಟ್ ಬಡಿದ್ರೆ ಸಾಕು, ನಮಗೆ ನಮ್ಮ ಕರ್ಮಗಳು ಕಳೆದೋತಾವ ಅಂತ ಹೇಳ್ತಾ ಇದ್ರು ಎಲ್ಲರೂ. ನಾವು ಧ್ಯಾನದ ಸ್ಥಿತಿಯಲ್ಲಿ ಎಷ್ಟೊತ್ತು ಧ್ಯಾನ ಮಾಡ್ತೀವಿ, ನಮ್ದು ಒಂದು ಸೋಲ್ ಯಾವ ಸ್ಥಿತಿ ಐತಿ ಅಂತ ಸರಿಗೆ ಗೊತ್ತಾಗ್ತದಂತ ಎಲ್ಲರೂ ಮಾಸ್ಟರ್ ಹೇಳ್ತಾ ಇದ್ರು. ನೋಡ್ರಿ, ನಾನು ಥ್ಯಾಂಕ್ಸ್ ಕೊಟ್ಟು ಹಿಂಗೆ ಹೇಳಿದಾಗ ಸರ್ ಫಸ್ಟ್ ನನಗೆ ಹೇಳಿದ್ದ, ಏನ್ರಾ ಇಂಥವ್ರಿಗೆ ಎಕಡೆ ಉನ್ನವ್ರ ಅಂತಂದ್ರೆ. ಅಲ್ಲಿಗೆ ಒಂದು 5 ವರ್ಷ ಆಗಿತ್ತು ನಾನು ಧ್ಯಾನ ಮಾಡೋಕ್ಕೆ. ಒಳ್ಳೆ ಸೂಪರ್ ಮಾಡ್ತಾಯಿದ್ದೆ. ಆಸ್ಟ್ರಲ್ ಟ್ರಾವೆಲ್ಸು ಅವೆಲ್ಲ ನನಗೆ ಅದು ಹೇಳ್ಬೇಕಂದ್ರೆ ಒಂದು 3 ದಿವಸ ಬೇಕು ಅಂತ ಒಂದು ಸ್ಥಿತಿಯಾಗಿದ್ದೆ. ಇಂಥವ್ರಿಗೆ ಎಕಡೆ ಉನ್ನವ್ರ ಅಂತ. ನೋಡ್ರಿ, ಅವ್ರ ಲೆವೆಲಿಗೆ ಅವರು ಹೇಳಕತ್ತಾರ ಅಂದರೆ ನಾನು ನೋಡಿದ್ರೆ ಅವ್ರಿಗೆ ಗೊತ್ತಾಗತ್ತಿದ್ದು ನಾನು ಎಷ್ಟು ಚೆನ್ನಾಗಿ ಧ್ಯಾನ ಮಾಡಕತ್ತೀನಿ ಅಂತ. ನನಗೆ ಗೊತ್ತೇ ಇಲ್ಲಲ್ಲ, ಜ್ಞಾನ ಇಲ್ಲ. ಅದಕ್ಕೆ ಸತ್ಸಂಗ ಬೇಕು, ಬುಕ್ಸ್ ನಾಲೆಜ್ ಬೇಕು, ಓದಲೇಬೇಕು. ಆ ಜ್ಞಾನದ ಬಗ್ಗೆ ಅರಿವು ಬೇಕಂದ್ರೆ ಸರ್ ಈ ಕಡೆ ಉನ್ನಾನ್ ಸರ್, ಈ ಕಡೆ ಉನ್ನಾನ್ ಸರ್ ಅಂತ ಅನ್ನಕತ್ತೀನಿ ನಾನು. ಹಂಗೆ ನಾನು ಕೈ ಮೇಲೆ ಹಾಕ್ಕೊಂಡು ಬಂದರು. ಡೋರ್ ತೆಗೆದ್ವಿ. ಡೋರ್ ತೆಗೆದ್ರೆ ಸರ್ ಬರ್ರಿ ಕೂಡು ಬರ್ರಿ ಸರ್ ಅಂತ. ಏರಾ ನೀ ಬಂದು ಎಕಡೆ ಉಂದಿ ಅಂತ. ನೋಡ್ರಿ, ನಂದು ಕಾರ್ ಐತೆ ಅಂತ ಅವ್ರಿಗೆ ಹೆಂಗೆ ಗೊತ್ತಾಗತ್ತ, ನೀ ಬಂದು ಎಕಡೆ ಉಂದ್ರ ಅಂತ. ನನಗೆ ಇನ್ನೂ ಖುಷಿ ಆಗಿಬಿಡ್ತೀನಿ. ನನ್ನ ಕಾರ್ನಾಗ ಅಂತ ಗುರು ಕೂಡ್ತಾರಂದ್ರೆ, ಸರ್ ನಾನು ಚಿನ್ನ ಬಂಡಿ ಸರ್ ಅಂತ ಸ್ವಲ್ಪ ತೆಲುಗು ಈಗ ಚೆನ್ನಾಗಿ ಮಾತಾಡ್ತಾನೆ. ಅವಾಗ ಅರ್ಧಂಬರ್ಧ ತೆಲುಗು ಮಾತಾಡ್ತೈತೆ. ಏದ್ರಾ ನೀ ಬಂದು ಎಕಡೆ ಉಂದಿ ತೀ ಅಂತ ಬಡ ಇನ್ನೇನು ಖುಷಿ ಆಗಿಬಿಡ್ತೀನಿ. ನನ್ನ ಕಾರ್ನಾಗ ಸರ್ ಕೂಡ್ತಾರಂದ್ರೆ ಕೂಡಿಸ್ಕೊಂಡೆ ಮೇಡಮ್ ಅವ್ರ ಮನೆಗೆ ಕರ್ಕೊಂಡು ಹೊಂಟಿದ್ದೆ. ಡ್ರೈವಿಂಗ್ ಮಾಡಕತ್ತೀನಲ್ಲ, ನಮ್ಮ ಡ್ರೈವಿಂಗ್ ಮಾಡೋದು ನನ್ನ ಹೆಗ್ಲಿಗೆ ಕೈ ಹಾಕಿಬಿಟ್ರು. ಎಷ್ಟೋ ವರ್ಷದ ಮೇಲೆ ದೋಸ್ತರು ಎಲ್ಲೇ ಫಾರಿನಿಗೆ ಹೋಗಿ ಎಲ್ಲೇ ಹೋಗಿ ಸಿಕ್ಕಿರ್ತೀವಲ್ಲ 15-20 ವರ್ಷ ಆದಮೇಲೆ ಆ ರೀತಿ ಫೀಲ್ ಆಗತ್ತೆ. ನೋಡ್ರಿ, ಡ್ರೈವಿಂಗ್ ಮಾಡಕತ್ತೀನಿ, ಹಿಂಗೆ ನನ್ನ ಹೆಗ್ಲ ಮೇಲೆ ಕೈ ಹಾಕಿ 3 ಸಲ ಕಿಸ್ ಕೊಟ್ಬಿಟ್ರಿ ಹಿಂಗೆ ನನಗೆ. ನೋಡ್ರಿ, ಇನ್ನು ಏನಾನು ಹಳೆ ಉಳಿದಿದ್ದು ಏನು ಗೊತ್ತಿಲ್ಲ ಒಳಗೆ, ಅವೆಲ್ಲ ಸುಟ್ಟು ಹೋಗ್ಬಿಟ್ಟು ಹಂಗೆ ಭಸ್ಮಾಗಿ ಹೋಗ್ಬಿಟ್ಟು. ಅಂಥ ಅದ್ಭುತವಾದ ಗುರು ಬ್ರಹ್ಮರ್ಷಿ ಸುಭಾಷ್ ಪತ್ರಿಜಿ. ನಿಜವಾಗ್ಲೂ ಆ ದಿವಸಗಳು ಅದ್ಭುತ. ನೋಡ್ರಿ, ಇನ್ನೇನು ಹ್ಯಾಪಿ ಅಲ್ಲ, ಸೂಪರ್ ಅಲ್ಲ ಎಲ್ಲ. ಒಳ್ಳೆ ನಾನೇನು ಅನ್ಕೊಂಡಿನಿ, ಧ್ಯಾನ ಮಾಡಕತ್ತೀನಿ, ಒಳ್ಳೆ ಆರೋಗ್ಯ ಸಿಕ್ತಿ, ಒಳ್ಳೆ ಗುರು ಭೇಟಿ ಆಯ್ತಿ. ನಾನೇನು ಅನ್ಕೊಂಡೆ ಅವೆಲ್ಲ ಆಗಕತ್ತಿದ್ವು. ಮತ್ತೆ ಕಷ್ಟನೇ ಬರ್ಬಾರ್ದಲ್ಲ. ಆದರೂ ಸಹಿತ ಮತ್ತೆ ಕಷ್ಟ, ನಾನು ಸಹಿತ ಅನೇಕ ಕಷ್ಟಗಳನ್ನು ಅನುಭವಿಸಿದೆ ಧ್ಯಾನಕ್ಕೆ ಬಂದ ಮೇಲೇ. ಅಲ್ಲಿಂದ ಎಲ್ಲರ ಒಂದು ಪ್ರಪಂಚ ಪರಿಚಯ ಆಯಿತು. ಪತ್ರಿಜಿ ಅವ್ರ ಪ್ರಪಂಚ, ಬಳ್ಳಾರಿ, ಬೆಂಗಳೂರು, ಹೊಸಪೇಟೆಯಲ್ಲಿರೋ ಮಾಸ್ಟರ್ಗಳು, ಬಳ್ಳಾರಿ ಇರಲ್ಲಿ ಮಾಸ್ಟರ್ಗಳು, ಆಮೇಲೆ ವ್ಯಾಲಿ ಎಲ್ಲ. ಪ್ರತಿ ಸಲ ಬೆಂಗಳೂರಿಗೆ ಬಂದರೆ ವ್ಯಾಲಿಯಲ್ಲಿದ್ದು ಧ್ಯಾನ ಮಾಡ್ಕೊಂಡು ಹೋಗ್ತಾ ಇದ್ದೆ. ನೋಡ್ರಿ, ಸೂಪರ್. ಮನ್ಯಾಗ ಅಪ್ಪ ಅಮ್ಮ ಹತ್ರ ದುಡ್ಡು ಇಸ್ಕೊಂಡು ಮಜಾ ಮಾಡ್ತಿದ್ವಿ. ಅಂಥದ್ದು ಕೆಲಸಗಳು, ಒಳ್ಳೆ ಕ್ಲಾಸ್ 1 ಕಾಂಟ್ರಾಕ್ಟರ್ ಆದೆ.
ಕೋಟಿಗಟ್ಟಲೆ ಕೆಲಸಗಳು. ಒಂದು ಕೆಲಸ ಮಾಡಿದರೆ 2 3 ಕೋಟಿ ರೂಪಾಯಿ ಕೆಲಸ ಮಾಡ್ತಾಯಿದ್ದೆ. ನೋಡ್ರಿ, ಭಾಳ ಸೂಪರ್ ಅಲ್ಲ. ಮತ್ತು ಒಳಗಡೆ ಇರೋ ಅಹಂಕಾರನ ಗೌಡ ಮತ್ತು ಎಲ್ಲದಕ್ಕಿಂತ ಎಲ್ಲ ಆದ ನಂತರ ದುಡ್ಡು ಅಂತ ಬಂದಾಗ ಮನುಷ್ಯ ಸ್ವಲ್ಪ ಆಟೋಮೆಟಿಕ್ ಚೇಂಜ್ ಆಗಿಬಿಡ್ತಾನೆ. ಎಲ್ಲವೂ ಏನಾದರೂ ಇದ್ದರೆ ಎಲ್ಲ ಸ್ವಲ್ಪ ತಗ್ಗಿ ಬಗ್ಗಿ ನಡೀತಿರ್ತೀವಿ. ಸ್ವಲ್ಪ ದುಡ್ಡು ಅಂತ ಬಂದಾಗ ಅಹಂಕಾರಿ ಆಗಿಬಿಡ್ತಾನೆ. ಹಂಗೇನು ನನಗೆ ಅಹಂಕಾರ ಬಂತು ಗೊತ್ತಿಲ್ಲ. ಬಟ್ ಏನು ಹಳೆಯದು ಏನಾದರೂ ಮತ್ತು ಇನ್ನೂ ಕರ್ಮ ಇತ್ತು ಅನುಭವಿಸೋದು ಗೊತ್ತಿಲ್ಲ. ಕಷ್ಟ ಸ್ವಲ್ಪ ಫೈನಾನ್ಷಿಯಲಿ ಬಂತು. ನೋಡ್ರಿ, ಧ್ಯಾನ ಮಾಡಿದ್ರೆ ಕಷ್ಟ ಬರೋದೇ ಇಲ್ಲ. ನನಗೆ ಯಾಕೆ ಬಂತಂದರೆ ನನ್ನ ಥಾಟ್ಸ್ ನಾನು ಏನು ಥಾಟ್ಸ್ ರಿಲೀಸ್ ಮಾಡ್ತೀನಿ. ವಿಶೇಷವಾಗಿ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ನಾನು ಹೇಳ್ತೀನಿ, ನಾವು ಎಷ್ಟೊತ್ತು ಧ್ಯಾನ ಮಾಡ್ತೀವಿ. ಫಸ್ಟ್ ಇಲ್ಲಿ ಎಲ್ರಿಗೂ ಗೊತ್ತಿರ್ಬೋದು, ನಾವು ಧ್ಯಾನ ಮಾಡಿದ್ರೆ ಫಸ್ಟ್ ನಡೆಯೋದು ಏನು ನಡೀತೆ ಅಂದರೆ, ಆರಾಮಾಗಿ ನಾವು ಕುಂತ್ರೆ ನಮ್ಮ ಆಲೋಚನೆಗಳು ಎಲ್ಲ ಕಡಿಮೆ ಆದ ನಂತರ ನಾವು ಎನರ್ಜಿ ರಿಸೀವ್ ಮಾಡಿಕೊಂಡ್ರೆ, ಕಾಸ್ಮಿಕ್ ಎನರ್ಜಿ ನಮ್ಮ ಬಾಡಿ ಒಳಗೆ ಬಂದರೆ ನಮ್ಮ ಬಾಡಿ ಮೊದಲು ಫಿಟ್ ಆಗುತ್ತೆ. ಅದಾದ ನಂತರ ನಮ್ಮ ಸೋಲ್ ಜಾಗೃತಗೊಳ್ಳುತ್ತೆ. ಅದಾದ ನಂತರ ನಮ್ಮ ಬುದ್ಧಿ, ನಮ್ಮ ಆತ್ಮ ಮತ್ತು ನಮ್ಮ ದೇಹ 3 ಒಂದು ಲೈನಿಗೆ ಬರುತ್ತೆ. ಬಟ್ ಅದಾದ ನಂತರ ನಾವು ಏನು ಥಾಟ್ಸ್ ರಿಲೀಸ್ ಮಾಡ್ತೀವಿ, ಆ ಕಾಸ್ಮಿಕ್ ಎನರ್ಜಿ ಆ ಥಾಟ್ಸಿಗೆ ಪವರ್ ಕೊಡುತ್ತೆ. ಇದು ನನ್ನ ರಿಸರ್ಚ್. ಇದು ನಾನು ಪ್ರತಿ ದಿವಸ ಸಹಿತ ಇದನ್ನೇ ಈಗ ಪರೀಕ್ಷೆ ಮಾಡ್ತಾ ಇದ್ದೀನಿ. ಅದು ಕರೆಕ್ಟೋ ರಾಂಗೋ ಅದು ಇನ್ನೂ ಜ್ಞಾನಿಗಳು ಇದ್ದರೆ ಅದಕ್ಕೆ ನಂದು ಏನಾದರೂ ಯಾರಿಗಾದರೂ ಅದು ನಂದು ರಾಂಗ್ ಅನಿಸಿದರೆ ಆಮೇಲೆ ನನಗೆ ಹೇಳ್ರಿ ತಪ್ಪು ಅಂತ ನಾನು ತಿದ್ಕೊಂತೀನಿ. ಕರೆಕ್ಟ್ ಇದ್ದರೆ ಅಕ್ಸೆಪ್ಟ್ ಮಾಡ್ರಿ ಅದನ್ನು. ನೋಡ್ರಿ, ಆ ದುಡ್ಡು ಬಂತಲ್ಲ, ನನ್ನ ಕಾರ್ನಾಗ ಯಾವತ್ತಿಗೆ 25 30 50 ಲಕ್ಷ ರೊಕ್ಕ ಇರೋವು. ಮತ್ತು ರಾಜಕೀಯ ಲೀಡ್ರ್ ಅದೀನಿ ನಾನು. ನಮ್ಮ ಒಂದು ZP ಇದಕ್ಕೆ ಲೀಡ್ರು. ಹಿಂಗೆ ಎಲೆಕ್ಷನ್ ಹೆಚ್ಚು ಕಡಿಮೆ ನಾವು ಸಪೋರ್ಟ್ ಮಾಡಿದ ಪಾರ್ಟಿ ಸೋತ್ಬಿಟ್ಟಿವಿ, ನಮ್ಮ ಅಪೋಸಿಟ್ ಇದ್ದರು ಗೆದ್ದುಬಿಟ್ರು. ನೋಡ್ರಿ, ಥಾಟ್ಸು ವಿಶೇಷವಾಗಿ ನಮ್ಮ ಆಲೋಚನೆಗಳು ಧ್ಯಾನ ಮಾಡಿದರೆ ನಾವು ಧ್ಯಾನ ಅದು 3 ತಾಸು ಪ್ರತಿ ದಿವಸ ಧ್ಯಾನ ಮಾಡಿದ್ರೆ ನಾವು ಒಂದು ಉನ್ನತವಾದ ಸ್ಥಿತಿಗೆ ಆಟೋಮೆಟಿಕ್ ಆಗಿ ಬಂದಿರ್ತು. ನಾವೇನು ಅನ್ಕಂತು ಅವೆಲ್ಲ ಆಗ್ತಾನೆ ಇರ್ತವೆ. ನೋಡ್ರಿ, ನಾನು ಸೋತು ಬಿಟ್ಟಿವಲ್ಲ, ಪ್ರತಿ ದಿವಸ ನನ್ನ ಥಾಟ್ಸ್ ಹೆಂಗೆ, ಅಯ್ಯೋ ಮತ್ತೆ ನನ್ನ ಅಪೋಸಿಟ್ ಗೆದ್ದು ಬಿಟ್ರೆ ಆಯ್ತು ಬಿಡಪ್ಪ, ನಾನು ಬಿಲ್ಲಿಗೆಲ್ಲ ನಿಲ್ಲಿಸ್ಬಿಡ್ತಾರ, ನಾನು ಮತ್ತೆ ಹೆಂಗೆ ಮಾಡ್ಬೇಕು ನೆಕ್ಸ್ಟ್, ಇವೇ ಅಲ್ಲ ನಮಗೆ. ನಮ್ಮ ಅಪೋಸಿಟ್ ಇದ್ದರೆ ಗೆದ್ರೆ ಹಿಂಗೆ ಆಲೋಚನೆ ಮಾಡ್ತಾಯಿದ್ದೆ. ಅವೆಲ್ಲ ಏನಾಗಲ್ಲ, ನಂದೆಲ್ಲ ಕರೆಕ್ಟ್ ನಡೀತೆ ಅಂತ ಅನ್ಕೊಂಡ್ರೆ ಕರೆಕ್ಟ್ ಆಗ್ತಾಯಿತ್ತು. ಅದೇ ಇಲ್ಲ, ಅಯ್ಯೋ ಆಯ್ತು ಬಿಡಪ್ಪ, ಅವೆಲ್ಲ ನಿಂದ್ರಿಸ್ಬಿಡ್ತಾರ, ನನ್ನ ಅಪೋಸಿಟ್ ಗೆದ್ದು ಬಿಟ್ರು ಅಂತ. ನೋಡ್ರಿ, ಹಂಗೆ ನಾನು ಏನು ಅನ್ಕೊಂತಿದ್ದೆ ಹಂಗಾಯ್ತು, ನನಗೆಲ್ಲ ಬಿಲ್ ನಿಂತ್ಕೊಂಡು. ಬಹುಶಃ ನಂದೊಂದು 1 ಕೋಟಿ 2 ಕೋಟಿ ರೂಪಾಯಿ ನಾನು ಕಷ್ಟಪಟ್ಟು ದುಡ್ಡು ಇತ್ತು. ಬಟ್ ನಾನು ನಿಂತಿರೋದು ಒಂದು 6 ರಿಂದ 7 ಕೋಟಿ ರೂಪಾಯಿ ನಿಂತಿತ್ತು ನನಗೆ ಪೇಮೆಂಟ್ ಬರೋಂಥದ್ದು. ನಾನು ಒಂದು 3-4 ಕೋಟಿ ರೂಪಾಯಿ ಸಾಲ. ಮತ್ತು ಎಲ್ಲರೂ ಅಷ್ಟೊತ್ತಿಗೆ ನನ್ನ ಚೇಂಜಸ್ ನೋಡಿ, ನನ್ನ ಬದಲಾವಣೆಗಳು ನೋಡಿ ಭಾಳ ಜನ ನನಗೆ, ನಮ್ಮ ರಿಲೇಷನ್ಸು, ನಮ್ಮ ಫ್ರೆಂಡ್ಸು ಎಲ್ಲ ಸಪೋರ್ಟ್ ಮಾಡ್ತಾಯಿದ್ರು. ಏನು ಒಂದು ಸಹಿ ಇಲ್ಲ, ಏನಿಲ್ಲ. ಫೋನ್ ಮಾಡಿದ್ರೆ 10 ಲಕ್ಷ 20 ಲಕ್ಷ 50 ಲಕ್ಷ ದುಡ್ಡು ಕೊಡೋರು ನನಗೆ. ಯಾರಿಗೆ ಏನು ಸುಮ್ಮನೆ ಫೋನ್ ಮಾಡಿದ್ರೆ ನನಗೆ ಕೊಡ್ತಾಯಿದ್ರು. ನೋಡ್ರಿ, ಧ್ಯಾನ ಮಾಡಿದರೆ ಏನಾಗುತ್ತಂದರೆ, ನನ್ನ ಪ್ರಕಾರ ನನ್ನಲ್ಲಿ ಸುಳ್ಳು ಮೋಸ ಎಲ್ಲ ಸತ್ತೋಗಿತ್ತು. ಸತ್ಯ ಒಂದೇ ಉಳಿದಿತ್ತು. ಸತ್ಯ ಅಂದರೆ ಏನು, ಬಿಸ್ನೆಸ್ಸಲ್ಲಿ ಸತ್ಯ. ಯಾರಿಗೆ ಸಾಲ ಮಾಡೀವಿ ಅವರಿಗೆ ಕರೆಕ್ಟಾಗಿ ದುಡ್ಡು ಕೊಡಬೇಕು. ನನ್ನ ಹತ್ರ ಯಾರು ಕೆಲಸ ಮಾಡ್ಯಾರ ಅವ್ರನ್ನ ಕರೆಕ್ಟಾಗಿ ನೋಡ್ಕೋಬೇಕು, ಪ್ರೀತಿಯಿಂದ ನೋಡ್ಬೇಕು. ಇದೆಲ್ಲ ಆಟೋಮೆಟಿಕ್ಕಾಗಿ ಚೇಂಜಸ್ ಆಗಿದೆ. ಬಿಲ್ ಎಲ್ಲ ನಿಂತುಬಿಟ್ಟು 6 ತಿಂಗಳಾಯ್ತು, ವರ್ಷ ಆಯ್ತು. ಸಾಲ ಕೊಡೋರಿಗೆ ನಾನು ಮುಟ್ಟಿಸ್ಬೇಕು. ಮತ್ತು ಏನು ಮಾಡ್ಬೇಕು, ಕೊಡ್ಬೇಕು ಅವರಿಗೆ. ಬಿಲ್ ಬರೋವಲ್ವ ಯಾವ, ಅವರಿಗೆಲ್ಲ ಸುಳ್ಳು ಹೇಳಕತ್ತೀನಿ. 1 ಸಲ 2 ಸಲ ಸುಳ್ಳು ಹೇಳಿದೆ ಕೊಡ್ತನಂತ. ಮತ್ತು ಸುಳ್ಳು ಮೇಲೆ ಸುಳ್ಳಾದಂಗೆಲ್ಲ ಫೋನ್ ಎತ್ತದೇ ಬಿಟ್ಬಿಟ್ಟು ಪ್ರತಿ ದಿವಸ ಧ್ಯಾನ ಮಾಡಕತ್ತೀನಿ. ಆ ಟೈಮಲ್ಲಿ ಪಿರಮಿಡ್ಗಳು ಯಾವ ರೀತಿ ಪಿರಮಿಡ್ ನನಗೆ ಸಹಾಯ ಮಾಡ್ತು, ಮತ್ತು ಪಿರಮಿಡ್ನಲ್ಲಿ ಧ್ಯಾನ ಮಾಡಿದರೆ ಯಾವ ರೀತಿ ಇರುತ್ತೆ ಎನರ್ಜಿ. ನೋಡ್ರಿ, ನನಗೆ ಭಾಳ ಅಚ್ಚುಮೆಚ್ಚು ಪಿರಮಿಡ್ ಅಂದರೆ ಹೊಸಪೇಟೆಯಲ್ಲಿರ್ತಕ್ಕಂಥ ಒಂದು ಪಿರಮಿಡ್. ಸೊ ಅದೇ ರೀತಿ ಅಲ್ಲಿ ಪಿರಮಿಡ್ನಲ್ಲಿ ನನಗೆ ಎಕ್ಸ್ಪೀರಿಯನ್ಸ್ಗಳು ಆದರೆ, ನಂದು ಆಸ್ಟ್ರಲ್ ಟ್ರಾವೆಲ್ಲು ಅದೆಲ್ಲ ಆದರೆ ಅದು ನನಗೆ ಗೊತ್ತೇ ಇಲ್ಲ ಅದೇನನ್ನೋದು. ಅದನ್ನು ಹೋಗಿ ಅಲ್ಲಿ ಕೇಳ್ತಾ ಇದ್ದೆ. ಅಲ್ಲಿ ಒಬ್ಬ ನನಗೆ ಫ್ರೆಂಡು, ನನಗೆ ಅಣ್ಣ ಮತ್ತು ನನಗೆ ಗುರು ಡಾಕ್ಟರ್ ಹರಿಶಂಕರ್ ಅಂತೇಳಿ ಒಬ್ಬರು ಧ್ಯಾನಿಗಳಿದ್ದಾರೆ. ಅವ್ರನ್ನ ಪ್ರತಿ ದಿವಸ ಹೋಗಿ ಕೇಳ್ತಾ ಇದ್ದೆ, ಹಿಂಗೆ ಎಕ್ಸ್ಪೀರಿಯನ್ಸ್ ಆಗೈತೆ ಅಂತ. ಅದಕ್ಕೆ ಉತ್ತರ ಕೊಡ್ತಾ ಇದ್ರು ಅವರು ಸಹಿತ ಅದ್ಭುತವಾಗಿ ಕ್ಲಾಸ್ ಮಾಡ್ತಾರೆ. ಮೊನ್ನೆ ತುಮಕೂರಲ್ಲಿ ಒಂದು ಕ್ಲಾಸ್ ಆಯಿತು ಅವ್ರದ್ದು, ಆಮೇಲೆ ದಾವಣಗೆರೆಯಲ್ಲಿ ಒಂದು ಕ್ಲಾಸ್ ಆಯಿತು. ಭಾಳ ವೆರಿ ಸೈಂಟಿಫಿಕ್ ಆಗಿ ರೀಸನ್ ಇರುತ್ತೆ ಅವರು ಅಂತ ಗುರು. ಪ್ರತಿ ದಿವಸ ಅವ್ರ ಹತ್ರ ನೋಡ್ರಿ, ಪಿರಮಿಡ್ನಾಗ ಬಂದು ಧ್ಯಾನ ಮಾಡ್ತೀನಿ.
ಭಾಳ 3 ತಾಸು 4 ತಾಸು ಮಾಡ್ತೀನಿ, ಭಾಳ ಬಾಡಿ ಲೈಟ್ ಆಗುತ್ತೆ, ಪೇನ್ಸ್ ಎಲ್ಲ ಇಲ್ಲ. ಆಮೇಲೆ ಯಾವ್ಯಾವುದೋ ಲೋಕಗಳು ನೋಡ್ತೀನಿ, ಆಸ್ಟ್ರಲ್ ಟ್ರಾವೆಲ್ ಮಾಡ್ತೀನಿ. ನೋಡ್ರಿ ಭಾಳಷ್ಟು ಜನ ಹಿಮಾಲಯ ಏನಾದರೂ ಟೂರ್ ಹೋಗ್ಬೇಕಂದ್ರೆ 50,000 ಲಕ್ಷ ಕೊಟ್ಟು ನಾವು ಹೋಗಿ ಬರ್ಬೇಕು. ನೋಡ್ರಿ ಕುಂತ್ರೆ ಹಿಮಾಲಯ ನೋಡ್ಕೊಂಡು ಬರ್ತೀನಿ. ನನಗೆ ಅನ್ಬಿಲೀವಬಲ್. ನೋಡ್ರಿ ಮಕ್ಕಾ ಮದೀನಕ್ಕೆ ಹೋಗ್ತಾರೆ, ಅವರಿಗೆ ಮುಸ್ಲಿಮ್ಸ್ರಿಗೆಲ್ಲರಿಗೆ ಅಲ್ಲಿಗೆ ಹೋದ್ರೆ ಮುಕ್ತಿ ಅಂತ ಹೇಳ್ತಾರೆ. ನೋಡ್ರಿ ಇಲ್ಲಿ ಸುಮ್ಮನೆ ಕಣ್ಣು ಮುಚ್ಕೊಂಡು ಕುಂತೀನಿ, ಅಲ್ಲಿ ರೌಂಡ್ ಹೊಡಕೈತೀನಿ ಹೋಗಿ. ನನಗೆ ಆಶ್ಚರ್ಯ, ಕಣ್ಣು ತೆಗೆದ್ನಪ್ಪ ಅಂದ್ರೆ ಆಶ್ಚರ್ಯ. ನಾನೇನಪ್ಪಿದು ಹೋಗಿ ಅಲ್ಲಿ ಮದೀನಾದಲ್ಲಿ ಹೋದ್ರೆ ಅಲ್ಲಿ ರೌಂಡ್ ಹೊಡೆದ್ರೆ ಮುಕ್ತಿ ಅಂತ ಹೇಳ್ತಾರೆ. ಅದ್ಭುತವಾದ ಜಾಗ. ಧ್ಯಾನ ಮಾಡಿದ್ರೆ ಇಂಥ ಅನುಭವಗಳು ಆಗಕತ್ತೆ. ಕುಂದ್ರ ಹಿಮಾಲಯ ಎಲ್ಲ ನೋಡಕತ್ತೀನಿ, ಎಂತ ಹ್ಯಾಪಿನೆಸ್ ಅಂದ್ರೆ ಅಷ್ಟು ತೃಪ್ತಿ ಆಗತ್ತೆ. ಕಣ್ಣು ತೆಗೆದು ಧ್ಯಾನ ಮಾಡೋದು ಬಿಟ್ರೆ ಹಿಂಗೆ ಫೋನ್ ನೋಡಿದ್ರೆ 30-40 ಮಿಸ್ ಕಾಲ್ಗಳು. ಯಾರು? ಸಾಲ ಕೊಟ್ಟರು. ನೋಡ್ರಿ ಧ್ಯಾನ ಮಾಡಿದ್ರೆ ಆ ಒಂದು ಇದು ಹೊರಗೆ ಬಂದ್ರೆ ಈ ಒಂದು ಸ್ಥಿತಿ ಹೆಂಗ ಅನುಭವಿಸ್ಬೇಕು ಅದನ್ನ. ಹಂಗೆ 1 ತಿಂಗಳು 2 ತಿಂಗಳಾಯ್ತು, ಸಾಕಾಯ್ತು. ಅವಾಗೆಲ್ಲ ಪತ್ರಿಜಿ ಸರ್ ಬರ್ತಾ ಇದ್ರಲ್ಲಿ ಪಿರಮಿಡ್ನಲ್ಲಿ ಧ್ಯಾನ ಮಾಡಿದ್ರೆ ಹೆಂಗಿರುತ್ತಂತ. ಆಮೇಲೆ ಇದನ್ನ ಮುಗಿದ್ಮೇಲೆ ಇನ್ನೊಂದು ಎಕ್ಸ್ಪೀರಿಯನ್ಸ್ ಅದರಲ್ಲಿ, ಅದನ್ನ ಹೇಳ್ತೀನಿ ನಾನು. ನೋಡ್ರಿ ಸರ್ ಎಲ್ಲ ನನಗೆ ಆವಾಗಿಂದ ಸರ್ ಜೊತೆ ಒಡನಾಟ ಸ್ಟಾರ್ಟ್ ಆಯಿತು. ಅವರು ನಮ್ಮ ಭಾಗಕ್ಕೆ ಎಲ್ಲಿ ಬರ್ತಾರೆ 100-150 ಕಿಲೋಮೀಟರ್ 200 ಕಿಲೋಮೀಟರ್ ಬಂದರೆ ಅವ್ರ ಜೊತೆಗೆ ಇರ್ತಾ ಇದ್ದೆ. ಅವರು ಸ್ಪೀಚ್ ಕೇಳೋದು, ಅವ್ರ ಕ್ಲಾಸ್ಗಳಿಗೆ ಕೇಳೋದು ಹೋಗ್ತಾ ಇದ್ದೆ. ಹಂಗೆ ಹೊಸಪೇಟೆಗೆ ಒಂದ್ಸಲ ಬಂದಾಗ ಮತ್ತೆ ಗುರುಗಳ ಹತ್ರ ಎಲ್ಲರೂ ಹಂಗೆ ಏನು ಎಕ್ಸ್ಪ್ರೆಸ್ ಮಾಡ್ತಿದ್ದಿಲ್ಲ, ಸರ್ ಕೇಳ್ತಾ ಇದ್ದಿಲ್ಲ. ಯಾಕಂದ್ರೆ ಬಡಿತಾರ ಅವ್ರು, ಏನನ್ನ ಕೇಳಿದ್ರೆ ಬಡ್ದು ಬಿಡ್ತಾರ ಅಂತ ಒಂದು ಇದು. ನನಗೆ ನೋಡಿದ್ರೆ ಸಂಕಟ. ಮತ್ತೆ ಧ್ಯಾನ ಮಾಡಿದ್ರೆ ಎಲ್ಲ ಒಳ್ಳೇದಾಗುತ್ತಲ್ಲ, ಧ್ಯಾನ ಮಾಡಿದ್ರೆ ಕೆಟ್ಟದ್ದು ಆಗಂಗೇ ಇಲ್ಲ. ಮತ್ತೆ ನನಗೆ ಯಾಕೆ ಹಿಂಗೆ ಆಯ್ತು? ಮತ್ತೆ ಈಗ ಹರಿಶಂಕರ್ ಅಣ್ಣನ ಕೇಳಿದ್ರೆ ಇಲ್ಲ ಗೌಡ ಎಲ್ಲ ಚಲೋ ಆಗುತ್ತಾ, ಧ್ಯಾನ ಮಾಡು, ಚೆನ್ನಾಗಾಗತ್ತ ಅಂತ ಹೇಳ್ತಾನೆ. ಆದ್ರೆ ಇಲ್ಲಿ ಫೋನ್ ಬೇಯಿಸ್ಕೊಳಾರ ಯಾರು? ಅದನ್ನ ಅನುಭವಿಸ್ಬೇಕಲ್ಲ. ಒಂದು ದಿವಸ ಪತ್ರಿಜಿಯವ್ರನ್ನ ಕೇಳಿ ಬಂದರು. ಅವ್ರಿಗೆಲ್ಲ ಸೇವೆ ಮಾಡ್ತಾ ಇದ್ದೆ. ಅವ್ರ ಕೈ ಕಾಲು ಮಸಾಜ್ ಮಾಡೋದು ಎಲ್ಲ ಭಾಳ ಹೊತ್ತು ಬೆಳಕಿರತನ ಮಾಡ್ತಾ ಇದ್ದೆ. ಒಂದು ದಿವಸ ಇಬ್ಬರೇ ಇದ್ವಿ, ಸರ್ ನಾವು ಇದ್ವಿ. ಹಿಂಗೆ ಕುಂತು ಕಾಲೆಲ್ಲ ಒತ್ತಾ ಇದ್ದೆ. ಹಿಂಗೇಮ್ರಾ ಅಂತ ಒಂದ್ಸಲ ಕೇಳಿದ್ರು. ಹೇಳಕ್ ಧೈರ್ಯ ಬರಲ್ಲ ಗುರು ಅಂತರಿಗೆಲ್ಲ ನಮ್ಮ ಕ್ವಶನ್ಗಳು ಹೆಂಗೆ ಕೇಳ್ಬೇಕಂತ. ಇನ್ನೊಂದ್ಸಲ ಹಿಂಗೇಮ್ರಾ ಅಂತ ಗಟ್ಟಿಯಾಗಿ ಕೇಳಿದ್ರು. ನೋಡ್ರಿ ಕೇಳಿದಾಗ, ಯಾಕಂದ್ರೆ ಶರಣಾಗತಿ ಆಗಿದ್ವಿ ಗುರು ಅಂತ. ಅಷ್ಟು ಇವತ್ತಿಗೂ ಸಹಿತ ನಾನು ಪತ್ರಿಜಿ ವಿಡಿಯೋಸ್ ಬಿಟ್ರೆ ಬೇರೆ ನೋಡ್ತಿರ್ತೀನಿ. ಆಲ್ಮೋಸ್ಟ್ ಆಲ್ ಪತ್ರಿಜಿ ಅವ್ರ ವಿಡಿಯೋಗಳನ್ನೇ ನಾನು ದಿವಸ ಕೇಳ್ತಾ ಇರ್ತೀನಿ. ಏಮ್ರ ಅಂತ ಗಟ್ಟಿಯಾಗಿ ಕೇಳಿದಾಗ ಧೈರ್ಯ ಮಾಡಿಬಿಟ್ಟು, ನೋಡಮ್ ತಡಿ ಕೇಳ್ಬಿಡಮ್ ಏನಂತಾರೆ ಇದಕ್ಕೆ ಉತ್ತರ ಗುರುಗಳನ್ನ. ಸರ್ ಫಸ್ಟ್ ಹೇಳಿದೆ, ಸರ್ ధ్యానం చేస్తున్నాను పిరమిడ్లో 3 గంటలు 4 గంటలు 5 గంటలు 6 గంటలు చేస్తున్నాను, సూపర్ ఉంది సార్. ఏం ఎక్స్పీరియన్స్? ఇలా సార్ ಹಾಸ್ಟೆಲ್ ಟ್ರಾವೆಲ್ అవుతుంది ಅಂತ. ಎಲ್ಲ ಹಾಸ್ಟೆಲ್ ಟ್ರಾವೆಲ್ ಆಗುತ್ತೆ ಸರ್. ಹಿಂಗೆ ಈ ಲೋಕ ನೋಡಿನಿ, ಅದನ್ನ ನೋಡಿನಿ, ಕ್ರಿಸ್ಟಲ್ ವರ್ಲ್ಡ್ ಟ್ರಾವೆಲ್ ಮಾಡ್ತೇನೆ. ವಾ ಸೂಪರ್ ಸೂಪರ್ ಅಂತದ್ದ. ನಾನು ಇದೇ టైంలో తడి ಇದಕ್ಕೆ ఆన్సర్ ಕೇಳೋಣ. సార్ ధ్యానం చేస్తే ఇలాగవుతుంది, బయట వస్తే ఇలాగ ఫోన్లో ప్రాబ్లం అయింది సార్, అన్ని బిల్లు నిలబడ్డాయి సాರ್, ಎಲ್ಲ ಬಿಲ್ಗಳು ನಿಂತು ಬಿಟ್ಟವ, ಪೇಮೆಂಟ್ ಆಗುವಲ್ಲು. ನಾವು ಪ್ರಾಪಂಚಿಕವಾಗಿ ನಮಗೇನು ಇದೇ ಕೆಲಸ ಅಲ್ಲ, ನಮಗೇನಪ್ಪ ನಾವು ಚಲೋ ಇರ್ಬೇಕಷ್ಟೇ. ಸರ್ ಬಿಲ್ ಆಗುವಲ್ಲು, ಏನು ಮಾಡ್ಬೇಕು ಸರ್, ಸಾಕಾಗಿಬಿಡತ್ತೆ ಅಂತ. ವಾವ್ ಸೂಪರ್, ಎಂಜಾಯ್ చేయి ಅಂತ. ఇంకా ఒకసారి చెప్పరా సార్, బిల్లు గిల్లు అన్నీ నిలబడ్డాయి సార్, ఎక్కువ ప్రాబ్లం సార్, అన్నీ చాలా కొట్టారు, తిడుతున్నారు సార్, ನನಗೆ ತಡೆಯಕ್ಕೆ ಆಗೋದು ಸರ್ ಅಂತೇಳಿ. ವಾ ಸೂಪರ್, ಎಂಜಾಯ್ చేయరా ಅಂತ. ಏನು ಎಂಜಾಯ್ ಮಾಡೋಕೆ? ಅವ್ರು ಕೂಡ ವಜ್ಜಣದಂದ ಉಳಿದಿರೋದು ಕೆಲಸ. ಅವ್ರ ಹತ್ರ ಹೋದ್ರೆ ಒತ್ತಾರ ನನಗೆ ಅಷ್ಟೇ. ನಾನು ಏನು ಎಂಜಾಯ್ ಮಾಡ್ಬೇಕಿತ್ತು ನೋಡ್ರಿ. ಅವರ ಒಂದು ಹೆಂಗೈತೆ ಅಂದ್ರೆ 100% ಅದನ್ನ ಎಂಜಾಯ್ ಮಾಡಲೇಬೇಕು ನಾವು. ಸರ್ ಹೇಳ್ದಂಗೆ ನಿಜವಾಗ್ಲೂ ಎಂಜಾಯ್ ಮಾಡ್ಬೇಕು, ಅದನ್ನ ಸ್ವೀಕಾರ ಮಾಡ್ಬೇಕು. ಸ್ವೀಕಾರ ಮನೋಭಾವನೆಯಿಂದ ಅದು ಏನಿರುತ್ತೆ ಅದನ್ನು ಸ್ವೀಕಾರ ಮಾಡಿದ್ರೆ ಆಟೋಮೆಟಿಕ್ ಆಗಿ ಆ ಸ್ಥಿತಿಯಿಂದ ನಾವು ಹೊರಗಡೆ ಬಂದೇ ಬರ್ತೀವಿ. ಅದಕ್ಕೆ ನಿದರ್ಶನ ನಾನೇ ನೋಡ್ರಿ, ಹೆಂಗೆ ಆ ಸ್ಥಿತಿಯಿಂದ ಹೊರಗಡೆ ಬಂದೆ. ಸರ್ ಹೇಳಿದ್ರು, ಅವತ್ತು ಹೋಗ್ಬಿಟ್ರು. ಪ್ರತಿ ದಿವಸ ನೆನೆಸ್ಕೊಂತಿದ್ದೆ, ಸರ್ ಎಂಜಾಯ್ ಮಾಡೋದು ಹೆಂಗೆ ಎಂಜಾಯ್ ಮಾಡ್ಬೇಕು? ಸಾಲ ಕೊಟ್ಟವ್ರು ಕೂಡ ಬೇಯಿಸ್ಕೋಬೇಕು, ಅಷ್ಟ ಅದ ಎಂಜಾಯ್ ಮಾಡೋದು. ಹಂಗೆ ನಡೀತಿ ಸಾಕಾಗಿಬಿಡ್ತಿ. ಮತ್ತೆ 1 ತಿಂಗಳು 2 ತಿಂಗಳಾಯ್ತು, ತಡೆಯಕ್ಕೆ ಆಗಲೇ ಇಲ್ಲ. ಒಂದು ಡಿಸೈಡ್ ಮಾಡಿದೆ, ಬೇಸ್ ಮನೆಯಾಗೆಲ್ಲ ಬರೆದಿಟ್ಟೆ. ನನ್ನ ಹೆಸರಲ್ಲಿ 1 ಕೋಟಿ ರೂಪಾಯಿ ಇನ್ಶೂರೆನ್ಸ್ ಇತ್ತು. ಆಮೇಲೆ ನಾನು ಈ ಕಾಂಟ್ರಾಕ್ಟ್ ಫೀಲ್ಡಿಗೆ ಬಂದ ಮೇಲೆ ಪ್ಲಾಟು, ಒಂದಿಷ್ಟು ಲ್ಯಾಂಡು ಎಲ್ಲ ಮಾಡಿದ್ದೆ. ಅದೊಂದು 2-3 ಕೋಟಿ ರೂಪಾಯಿ ಇತ್ತು. ಒಂದು 4 ಕೋಟಿ ರೂಪಾಯಿ 5 ಕೋಟಿ ರೂಪಾಯಿ ಎಲ್ಲ ಪ್ರಾಪರ್ಟಿ. ನಾನು ಸಾಲ ಕೊಟ್ಟಿದ್ದು ಹೇಳ್ತಿದ್ದೆ, ಅಲ್ಲಪ್ಪ ನನ್ನ ಪ್ಲಾಟ್ ಐತೆ ತಗರಿ ಅಂದರೆ, ನೋಡ್ರಿ
ನನಗೆ ಪಾಠ ಕಲಿಸೋದ್ರ ಸಲುವಾಗಿ ಇನ್ನೊಬ್ರಾದ್ರೆ ಬಡ ಬಡ ಪ್ಲಾಟ್ ಹೊಲ ಫಲ ತಗೊಂಡು ರಿಜಿಸ್ಟರ್ ಮಾಡಿಸ್ಕೊಂಡು ಬಗೆಹರಿಸ್ಕೊಂಡ್ಬಿಡ್ತಾರೆ. ಅವ್ರು ಏನಂತಂದ್ರೆ ಇಲ್ಲಪ್ಪ ನಾವು ರೊಕ್ಕ ಕೊಟ್ಟಿವಿ, ರೊಕ್ಕ ಕೊಡು ನಮ್ಗೆ ಅಷ್ಟೇ, ಸಾಲ ಕೊಟ್ಟವ್ರು ಅಷ್ಟೇ ಕೇಳ್ತಾರೆ. ನಾನು ಬೇರೆದವ್ರಿಗೆ ಹೊರಗಳರಿಗೆ ಯಾರಿಗಾದ್ರೂ ಆ ಪ್ಲಾಟ್ ಮಾರಕ್ಕೆ ಏನು ಹೋದ್ರೆ ಗೌಡ ನಿಂದು ಪ್ಲಾಟ್ ತಂತಾರನಪ್ಪ ಯಾರನ, ಗೌಡ್ರಪ್ಪ ದೊಡ್ಡರು ನೀವು, ನಿಮ್ಮ ಕೂಡ ಏನಪ್ಪ ಹೊರಗಳವ್ರು ಯಾರಿಗಾದ್ರೂ ಮಾರಕ್ಕೆ ಹೋದ್ರು. ನೋಡ್ರಿ ಎಂಥ ಸ್ಥಿತಿ ಅಂದ್ರೆ ಅದು ಮಾರಕ್ಕೂ ಆಗೋವಲ್ದು, ಇಲ್ಲಿ ಮುಟ್ಟವಲ್ದು. ಏನಂದ್ರೆ ಆ ಸ್ಥಿತಿನ ಅನುಭವಿಸ್ಬೇಕಾಗೈತೆ ನಾನು. ಆ ದುಡ್ಡಿನ ಒಂದು ಅಹಂಕಾರ ಮದ ಇಳಿಬೇಕಾಗೈತೆ ನನಗೆ. ಅದಕ್ಕೆ ಪಾಠ ಕಲಿಸೋದ್ರ ಸಲುವಾಗಿ ಈ ಸ್ಥಿತಿ ಬಂದಿದೆ. ನೋಡ್ರಿ ಸೀದಾ ಒಂದು ಲೆಟರ್ ಬರೆದೆ ಮನ್ಯಾಗ, ಬರೆದಿಟ್ಟೆ. ಯಾಕಂದ್ರೆ ಧ್ಯಾನ ಮಾಡದೆ ಇದ್ದಿದ್ರೆ ಅವ್ರ ಮೇಲೆ ಕೇಸ್ ಮಾಡ್ತಿದ್ದೇನೆ ಗೊತ್ತಿಲ್ಲ ನನಗೆ. ಧ್ಯಾನ ಮಾಡೋದ್ರ ಸಲುವಾಗಿ ಒಳಗಡೆ ಚೇಂಜ್ ಆಗೀನಿ. ಮೋಸ ಅನ್ನೋ ಸುದ್ದೇ ಇಲ್ಲ, ಬರೀ ಸತ್ಯದ ಜೊತೆಗೆ ಇದೀನಿ, ಸತ್ಯ ಲೋಕದ ಜೊತೆ ಇದ್ದೀನಿ. ಮತ್ತೆ ಸತ್ಯದ ಜೊತೆಗೆ ಸಾಲ ಕಟ್ಬೇಕು, ಅವ್ರಿಗೆ ದುಡ್ಡು ಕಟ್ಬೇಕಲ್ಲ, ದುಡ್ಡು ಇಲ್ಲ. ಆ ಪ್ಲಾಟ್ ಮಾರಕ್ಕೆ ಹೋದ್ರು ಹೋಗೋಲ್ದು, ಹೊಲ ಮಾರಕ್ಕೆ ಹೋದ್ರು ಹೋಗೋಲ್ದು, ಮತ್ತೆ ದುಡ್ಡು ಅಂತೂ ಕೊಡ್ಲೇಬೇಕು ಅವ್ರಿಗೆ. ಒಂದು ಲೆಟ್ರ್ ಬರೆದೆ, ಇಲ್ಲ ನನಗೆ ಈ ಜನ್ಮ ಸಾಕಾಗಿ ಹೋಯ್ತು, ಬೈಸ್ಕೊಳಕ್ ಆಗೋಲ್ದು ನನಗೆ, ದಯವಿಟ್ಟು ಫಸ್ಟ್ ಇನ್ಶೂರೆನ್ಸಿಂದ ಇಷ್ಟು ಬರುತ್ತಾ, ಇಷ್ಟೆಲ್ಲ ಪ್ಲಾಟು ಹೊಲದೈತೆ, ಇದನ್ನ ನಾನು ಹೋದ್ಮೇಲೆ ಮಾರಿ ಫಸ್ಟ್ ಯಾರಿಗೆ ನಾನು ಸಾಲ ಮಾಡೀನಿ ಅವ್ರಿಗೆ ಕಟ್ರಿ, ಉಳಿದದ್ದೆಲ್ಲ ಮಕ್ಕಳಿಗೆ ಅವರಿಗೆ ಇಡ್ರಿ ಅಂತೇಳಿ ಒಂದು ಲೆಟ್ರ್ ಬರೆದು ಡಿಸೈಡ್ ಮಾಡಿದೆ, ಸಾಕು ಈ ಯಾತ್ರೆ ಮುಗಿಸ್ಬಿಡಮ್ಮ, ಅದ್ಭುತ ಮಾಸ್ಟರ್ ಗುರುಗಳು ಸಿಕ್ಕನ, ಧ್ಯಾನ ಸಿಕ್ತಿ, ಸಾಕು ಇಷ್ಟು ದಿವಸ ಏನೋ ಮತ್ತೆ 40 ವರ್ಷ 42 43 ವರ್ಷ ಆಯ್ತು, ಸಾಕು ಇಷ್ಟು ನಡೆಸಿನಲ್ಲ, ಮತ್ತೆ ನಮ್ಮಂತರಿಗೆ ಇಷ್ಟು ಸಿಕ್ಕಿದೆ ದೊಡ್ಡ ಪುಣ್ಯ, ಎಲ್ಲೇ ಯಾವಾಗ ಹೋಗ್ಬಿಡ್ಬೇಕು, ಇಷ್ಟೊತ್ತಿಗೆ ನಾನು ಹೋಗಿ 8 ಪುಣ್ಯತಿಥಿ ಆಗಿರ್ಬೇಕಾಯ್ತು, ನಾನು ಅಂತ ಧ್ಯಾನ ಸಿಕ್ಕಿ ಉಳ್ಕೊಂಡಿನಿ, ಸಾಕು ಇಷ್ಟು ದಿವಸ ಅದನ್ನ ಎಂಜಾಯ್ ಮಾಡಿನಲ್ಲ, ಸಾಕು ಇಲ್ಲಿಗೆ ಮುಗಿಸ್ಬಿಡೋಣ, ಸೊಸೈಡ್ ಮಾಡ್ಕೊಂಬಿಡೋಣ ಅಂತೇಳಿ ಡಿಸೈಡ್ ಆಗಿದೆ. ಯಾಕಂದ್ರೆ ಅದು ತಡೆಯಕ್ಕೆ ಆಗೋವಲ್ಲ ಆ ಸ್ಥಿತಿನ. ನೋಡ್ರಿ ಹ್ಯಾಂಗಿಂಗ್ ಮಾಡ್ಕೋಬೇಕು, ಇಲ್ಲ ಪಾಯ್ಸನ್ ತಗೋಬೇಕಂತ ಧೈರ್ಯ ಬರೋಲ್ದು. ಯಾಕಂದ್ರೆ ಹ್ಯಾಂಗಿಂಗ್ ಮಾಡ್ಕೊಂಡಾರನ ಪಾಯ್ಸನ್ ತಗೊಂಡಾರ ಯಾರಾದ್ರೂ ನಮ್ಮ ಊರಾಗ ಇದ್ರೆ ಫಸ್ಟ್ ನಮಗೆ ಫೋನ್ ಮಾಡ್ತಿದ್ರು ಬೇರೆದವ್ರು. ಯಾಕಂದ್ರೆ ಪೊಲೀಸ್ ಸ್ಟೇಷನ್ಯಾಗ ಡಾಕ್ಟ್ರ್ ಅವ್ರನ್ನ ಜಲ್ದಿ ಅಡ್ಮಿಟ್ ಮಾಡ್ಕೊಳಂಗಿಲ್ಲ, ನಾವು ಹೋದ್ರೆ ಸುಮ್ಮನೆ ಅಡ್ಮಿಟ್ ಮಾಡ್ಕೊಂಡ್ಬಿಡ್ತಿದ್ರು. ಅಲ್ಲ ನಮ್ಮ ಗೌಡ್ ಬರ್ತಾನೆ ನೋಡಲ್ಲ ಅಂದ್ರೆ ಮೊದ್ಲು ಕರ್ಕೊಂಬಿಡ್ರಪ್ಪ, ಬಂದು ಅವ್ರು ಗಲಾಟೆ ಮಾಡ್ಕೊಂಡ್ ಕುಂದಿರ್ತಾರ, ಅವರು MLA ಮಿನಿಸ್ಟರ್ ಅವ್ರಿಗೆ ಫೋನ್ ಹಚ್ಕೊಂಡ್ ಕುಂದಿರ್ತಾರ ಅಂತೇಳಿ ಫಸ್ಟ್ ಅಡ್ಮಿಟ್ ಮಾಡ್ಕೊಂಬಿಟ್ಟಿದ್ರು. ಯಾರಾದ್ರೂ ಪಾಯ್ಸನ್ ಕುಡಿದ್ರೆ, ಯಾರಾದ್ರೂ ಹ್ಯಾಂಗಿಂಗ್ ಮಾಡ್ಕೊಂಡ್ರೆ, ಯಾರಾದ್ರೂ ಸಾಯ್ಬೇಕಂತ ಹೋದ್ರೆ ನಮ್ಮ ಹಳ್ಳಿಯಾಗೆಲ್ಲ ಫೋನ್ ಮಾಡ್ತಿದ್ರು. ಅವ್ರಿಗೆ ಹೋಗಿ ಯಾರಾದ್ರೂ ಅಂತ ಮಾಡ್ಕೊಳಕ್ ಹೋದರಿಗೆ ಹುಡ್ರಿಗೆ ಯಾರಾದ್ರೂ ಇದ್ರೆ ಬೇಯ್ದು ಅವ್ರಿಗೆ ತೋರಿಸಿ, ಅವ್ರಿಗೆಲ್ಲ ಟ್ರೀಟ್ಮೆಂಟ್ ಕೊಡಿಸಿ, ಅವ್ರಿಗೆ ಆರಾಮ್ ಮಾಡಿಸಿ, ಅವ್ರಿಗೆ ಒಂದು 5,000 10,000 ರೊಕ್ಕ ಕೊಟ್ಟು, ಹಿಂಗೆ ಮಾಡಿದ್ರೆ ಹೆಂಗ, ತಂದೆ ತಾಯಿ ಹೆಂಡತಿ ಮಕ್ಕಳು ಏನು ಮಾಡ್ಬೇಕು ನೀನು ಹಿಂಗೆ ಮಾಡ್ಕೊಂಡ್ರ ಅಂತ ಅವ್ರಿಗೆ ಬೇಯ್ದು ಬುದ್ಧಿವಾದ ಹೇಳಿ ಬರ್ತಿದ್. ನಾನು ಎಣ್ಣೆ ಕುಡಿಬೇಕಂದ್ರೆ ಹೆಂಗಪ್ಪ ಇದು, ನಾನು ಹ್ಯಾಂಗಿಂಗ್ ಮಾಡ್ಕೋಬೇಕಂದ್ರೆ ಹೆಂಗ ಅಂತ ಒಳಗೆ ಒಪ್ತಾ ಇಲ್ಲ ಇನ್ನರಲ್ಲಿ. ಒಂದು ದಿವಸ ಫೈನ್ ಡೇ ಬಂತು. ಒಂದು ದಿವಸ ಬ್ರಹ್ಮರ್ಷಿ ಸುಭಾಷ್ ಪತ್ರಿಜಿ ಅವರು ಒಂದು ಕ್ಲಾಸ್ ಇತ್ತು ನಮ್ಮ ಕೊಟ್ಟೂರು, ಹೊಸಪೇಟೆ ಹತ್ರ ಕೊಟ್ಟೂರು ಅಂತ ಐತೆ, ಅಲ್ಲಿ ಪಿರಮಿಡ್ ಓಪನಿಂಗ್ ಇತ್ತು, ಅವತ್ತು ಕ್ಲಾಸ್ ಆಯ್ತು. ಲಾಸ್ಟ್ ಇದು ಪತ್ರಿಜಿ ಅವ್ರ ಕ್ಲಾಸ್ ಇವತ್ತು ಕೇಳಿಬಿಡೋಣ. ಕೇಳಿ ಲಾಸ್ಟ್ ಬರುವಾಗ NH ನಮ್ದು ಹೈವೇ, ಚಿತ್ರದುರ್ಗ ಟು ಹೊಸಪೇಟೆ ಹೈವೇ, ಅವಾಗೆಲ್ಲ ಮೈನ್ಸ್ ಗಾಡಿಗಳು, ನಮ್ಮಲ್ಲಿ ಮೈನ್ಸ್ ಬಳ್ಳಾರಿ ಎಲ್ಲ ಮೈನ್ಸ್ ಗಾಡಿಗಳು ಬರ್ತಾವ. ಬರುವಾಗ ಕೊಟ್ಟೂರಿಂದ ಬರೋ ಹೊತ್ನಾಗ ಕಣ್ಣು ಮುಚ್ಚಿಕೊಂಡು ಸ್ಟೀರಿಂಗ್ ಹಿಡ್ಕೊಂಡು ಕುಂತು ಬಿಡಮ್ಮ, ಕಾರ್ ಯಾವ್ದಾನ ಬರಲಾರಿಗೆ ಗುದ್ದಿ ಬಿಡಮ್ಮ, ಕ್ಲೋಸ್ ಹೋಗ್ಬಿಡ್ತನ, ಆಕ್ಸಿಡೆಂಟ್ ಆದ್ರೆ ಇನ್ಶೂರೆನ್ಸ್ ರೊಕ್ಕ ಜಲ್ದಿ ಬರ್ತಾವ, ಬಡ ಬಡ ಸಾಲ ಮುಟ್ಟಿ ಬಿಡ್ಬೇಕು ಫಸ್ಟ್ ಡಿಸೈಡ್ ಮಾಡಿದೆ. ಸರ್ ಬಂದರು ಹೊಸಪೇಟೆಗೆಲ್ಲ, ಸರ್ನ ಭೇಟಿ ಆದೆ. ನೋಡ್ರಿ ಇನ್ನೂ ಒಂದು ಸರ್ ಜೊತೆಗಿದ್ರೆ ಅಥವಾ ಯಾರಾದರೂ ನಾವು ಜಾಸ್ತಿ ಹೊತ್ತು ಧ್ಯಾನ ಮಾಡ್ತಾ ಪಾಸಿಟಿವಿಟಿಯಲ್ಲಿದ್ದರೆ, ಪ್ರತಿ ದಿವಸ 2 ತಾಸು 3 ತಾಸು 5 ತಾಸು 6 ತಾಸು ಹಂಗೆ ಸಾಧನೆ ಮಾಡಿದವ್ರು ಇದ್ರೆ, ನಮಗೆ ಗೊತ್ತಿರ್ಲಾರ್ದಂಗೆ ನಮ್ಮ ಜೊತೆ ಒಂದು ಲೇಯರ್ ರೆಡಿ ಆಗುತ್ತೆ. ನಮಗೆ ಗೊತ್ತಿರ್ಲಾರ್ದೇ ನಮ್ಮನ್ನ ಪ್ರೊಟೆಕ್ಷನ್ ಮಾಡೋಕ್ಕೆ ಒಂದು ಲೇಯರ್ ರೆಡಿ ಇರ್ತದೆ. ಇದು ಸೈಂಟಿಫಿಕ್ ಆಗಿ ವೈಜ್ಞಾನಿಕವಾಗಿರೋದು. ನೋಡ್ರಿ ಫೋಟೋ ಗಿಟೋ ಎಲ್ಲ ನೋಡ್ತೀವಿ ನಾವು, ಹಿಂದ್ಗಡೆ ಪ್ರಭಾವಳಿ ಅಂತೇಳಿ ಇರುತ್ತೆ ಪ್ರತಿಯೊಂದು ಫೋಟೋದಲ್ಲಿ. ದಟ್ ಈಸ್ ಕಾಸ್ಮಿಕ್ ಪ್ರೊಟೆಕ್ಷನ್ ಅದೆಲ್ಲ. ನೋಡ್ರಿ ಬಂತು ಅಂತ ದಿವಸ ಏನು ಇವತ್ತು ಲಾಸ್ಟ್ ಮಾಡಿಬಿಡಮ್ಮ, ಮಾತ್ರ ಗುರುನ ಭೇಟಿಯಾಗಿ ಬರೋ ಹೊತ್ನಾಗ ಬಗೆಹರಿಸ್ಬಿಡಮ್ಮ ಅಂತೇಳಿ ಡಿಸೈಡ್ ಮಾಡಿ ಸೀದಾ ಕೊಟ್ಟೂರು ಹೋದೆ. ಓಪನಿಂಗ್ ಆಯಿತು. ಒಂದು 7-8 ಜನ ನಮ್ಮಂಗೆ ಅವ್ರ ಎಕ್ಸ್ಪೀರಿಯನ್ಸ್ ಹೇಳಿದ್ರು, ನಾವು ಧ್ಯಾನ ಮಾಡಿ ಹಂಗಾಗಿನಿ ಆಂಜನೇಯನ್ ನೋಡ್ತೀನಿ, ಈಶ್ವರನ್ ನೋಡ್ತೀನಿ, ಆ ಸಮಸ್ಯೆ ಬಗೆಹರದ ಇದು ಅಂತ ಹೇಳಕತ್ತಿದ್ರು. ನನಗೆ ಹೊರಗೆ ಹಿಂಗೆ ಇದೀವಿ, ಒಂದು 100 ಜನ ಇರ್ಬೋದು. ಆ ಹಿಂದ್ಗಡೆ ನಿಂತ್ಕೊಂಡು ಕೇಳಕತ್ತಿದ್ವಿ, ಹೌದೌದೌದು ನನಗೆ ಹಿಂಗಾಗಿತ್ತು, ಈಗ ನೋಡಿದ್ರೆ ಹಿಂಗಾಗೈತೆ.
ಈಗ ನೋಡಿದ್ರೆ ಆ ಕಡೆಗೆ ಹೊಂಟೀನಿ, ಇವತ್ತು ಲಾಸ್ಟ್ ಇದು. ನನಗೆ ಮೈಕ್ ಸಿಕ್ಕರೆ ನಾನು ಲಾಸ್ಟ್ ಟಾಟಾ ಮಾಡ್ತೀನಿ ಅಂತ ಹೇಳಿ ಹೋಗ್ಬೇಕಂತ ನೋಡ್ರಿ. ಎಲ್ಲರದ್ದು ಎಕ್ಸ್ಪೀರಿಯನ್ಸ್ ಮುಗೀತು. ನಾವೆಲ್ಲರೂ ನಮ್ಮ ಲೈಫಲ್ಲಿ ಗುರು ಅಂತೇಳಿ ಯಾರನ್ನಾದ್ರೂ ನಂಬಿದ್ರೆ, ನಾನು ಪತ್ರಿಜಿ ಅವರಿಗೆ ಶರಣಾಗತಿ ಆಗಿದ್ದೆ. ಗುರು ಅಂದರೆ ಬರೀ ಪತ್ರಿಜಿ ಅಂತಲ್ಲ, ಗುರು ಅಂದರೆ ನನ್ನ ತಂದೆ ತಾಯಿ ಇರ್ಬೋದು, ನನ್ನ ಅಣ್ಣ ತಮ್ಮ ಇರ್ಬೋದು, ಗುಡ್ ಫ್ರೆಂಡ್ ಇರ್ಬೋದು, ಇಲ್ಲ ಒಳ್ಳೆ ಜ್ಞಾನಿಗಳು ಇರ್ಬೋದು, ಯಾರಾದರೂ ಒಳ್ಳೆ ಗುರುಗಳು ಇರ್ಬೋದು, ಸ್ವಾಮಿಗಳು ಇರ್ಬೋದು. ನಾವು ಅವ್ರನ್ನ 100% ಅವರಿಗೆ ಶರಣಾಗಿ, ಇಲ್ಲ ನನ್ನ ಸಮಸ್ಯೆಗೆ ಈತ ಪರಿಹಾರ ಕೊಡಬಹುದು, ನಾನು ಏನಿದ್ರು ಈ ಗುರುನ್ನೇ ಅವರ ಒಂದು ಆ ಜ್ಞಾನವನ್ನೇ ನಾನು ಅಳವಡಿಸ್ಕೊಂಡು ನನ್ನ ಸಮಸ್ಯೆ ಇದ್ರೆ ಅವ್ರು ಪರಿಹಾರ ಕೊಡ್ತಾರಂತ ನಾವು ಶರಣಾಗತಿ ಆದರೆ 100ಕ್ಕೆ 100 ನಮಗೆ ಆ ಗುರುವಿನಿಂದ ಸಿಕ್ಕೇ ಸಿಗುತ್ತೆ. ಆ ಒಂದು ನಮ್ಮ ಸಮಸ್ಯೆಗೆ ಪರಿಹಾರಗಳು. ಒಂದು ಉತ್ತಮ ಜೀವನ ನಾವು ನಡೆಸ್ತೀವಿ. ಇದು ನನ್ನ ಲೈಫಲ್ಲಿ ನೋಡ್ರಿ. ಸೀದಾ ಪಿರಮಿಡ್ ಓಪನಿಂಗ್ ಮಾಡಿದ್ರು. ಒಂದು 8-10 ಜನ ಅವ್ರ ಎಕ್ಸ್ಪೀರಿಯನ್ಸ್ ಹೇಳಿದ್ಮೇಲೆ ಸರ್ ಮೈಕ್ ಹಿಡ್ಕೊಂಡ್ರು, ಅವ್ರ ಸ್ಪೀಚ್ ಸ್ಟಾರ್ಟ್ ಮಾಡಿದ್ರು. ನೋಡ್ರಿ, ಯಾರಾದರೂ ಗುರುಗಳು ಸ್ಟಾರ್ಟ್ ಮಾಡಿದ್ರೆ ಅವರ ಒಂದು ಯಾವಾದರೂ ಹೇಳಿ ಮಂತ್ರಗಳು ಅವು ಹೇಳಿ ಏನಾದರೂ ಭಾಷಣ ಸ್ಟಾರ್ಟ್ ಮಾಡ್ತಾರೆ. ಸರ್ ಏನೂ ಇಲ್ಲ, ಹಂಗೆ ನಿಂತ್ಕೊಂಡು ಲಾಸ್ಟ್ ಇನ್ನು ಒಂದು 15-20 ನಿಮಿಷ ಮುಗಿತೈತೆ, ಸರ್ ಒಂದು ಈ ಯಾತ್ರೆ ಮುಗಿತೈತೆ, ನಮ್ಮ ಯಾತ್ರೆ ಮುಗಿತೈತೆ ಅಂತ ನಾವು ಅನ್ಕೊಂಡು ನಾವು ಹಿಂದೆ ನಿಂತೀವಿ. ನೋಡ್ರಿ, ಮೈಕ್ ಸ್ಟಾರ್ಟ್ ಮಾಡಿದ್ರು, ಪ್ಲಿಂಟ್ ಆಫ್ ಸೈಲೆನ್ಸ್. ಎಲ್ಲರೂ ಸರ್ ಸ್ಟಾರ್ಟ್ ಮಾಡೋ ತಡ ಮೈಕ್ ಹಿಡ್ಕೊಂಡ್ರು. ಆತ್ಮಹತ್ಯೆ ಮಹಾಪಾಪಂ ಅಂತ ಹೇಳಿದ್ರು ಒಂದು ಲೈನ್. ನೋಡ್ರಿ, ಇದು ನನ್ನ ಲೈಫಲ್ಲಿ ನಡೆದಿರೋ ಘಟನೆ, ಬೇರೆ ಏನಿಲ್ಲ. ನನ್ನ ಹತ್ರ ಬೇರೆ ಯಾವೂ ಇಲ್ಲ. ಧ್ಯಾನ ಮಾಡಿದ ನಂತರ, ಧ್ಯಾನದಕ್ಕಿಂತ ಮುಂಚೆ ನನ್ನ ಲೈಫ್ ಹೆಂಗೆ ನಡೀತಾ ಇತ್ತು, ಧ್ಯಾನಕ್ಕೆ ಬಂದ ನಂತರ ನನ್ನ ಜೀವನ ಯಾವ ರೀತಿ ಇದೆ, ಇವತ್ತು ಎಷ್ಟು ಹ್ಯಾಪಿಯಿಂದ ನಾನು ಜೀವನ ಮಾಡ್ತಾ ಇದ್ದೀನಿ. ನೋಡ್ರಿ, ಸರ್ ಒಂದು ಲೈನ್ ಹೇಳಿದ್ರು, ನನಗೆ ಶಾಕ್ ಆಯ್ತು. ನನಗೆ ಎಲ್ಲರೂ ಅಂತಿದ್ರು, ಇಲ್ಲ ಸರ್ ಜೊತೆಗೆ ಹೋಗ್ಬಿಟ್ರೆ ನಮಗೇನಂತ ಸರಿಗೆ ಗೊತ್ತಾಗ್ಬಿಡುತ್ತಂತ. ಈತಿಗೇನಪ್ಪ ಗೊತ್ತಾಗ್ಬಿಡ್ತಾನೆ, ನಾನು ಇವತ್ತು ಹೋಗ್ಬಿಡ್ಬೇಕಂತ ಅನ್ಕೊಂಡಿರೋದು. ಏನು ಅನ್ಕೊಂಡೆ, ಮತ್ತೆ 1 ನಿಮಿಷ ಗ್ಯಾಪ್ ಕೊಟ್ಟಿದ್ರು. ಆ 1 ನಿಮಿಷ ಯೋಚನೆ ಮಾಡಿದ್ರು, ಏನಪ್ಪ ಸರ್ ಆರಾಮದೇನಾ, ಇದ್ರಂಗ ಒಂದೊಂದು ಪಿರಮಿಡ್ ಬಂದು ರಿಬ್ಬನ್ ಕಟ್ ಮಾಡ್ತಾರ, ಒಳ್ಳೆ ದೊಡ್ಡವ್ರ ಮನ್ಯಾಗ ಅರೇಂಜ್ಮೆಂಟ್ ಮಾಡಿರ್ತಾರ, ಒಳ್ಳೆ ಪ್ಯೂರ್ ವೆಜ್ ಅಡಿಗೆ ಮಾಡಿ ಎಲ್ಲರಿಗೆ ಊಟ ಮಾಡಿಸ್ತಾನ, ಇನೋವಾ ಕಾರ್ ಐತೆ, ಇವತ್ತು ಈ ಪಿರಮಿಡ್ ಆತಿ, ನಾಳೆ ಆ ಪಿರಮಿಡ್ಗೆ ಹೋಗ್ತಾನ. ನಮ್ಮಂಗೆ ಸಾಲ ಮಾಡಿದ್ರೆ, ಸಾಲಗಾರ ಫೋನ್ ಮಾಡಿದ್ರೆ ಆತ್ಮಹತ್ಯೆ ಮಹಾಪಾಪಂ ಅಂತ ಗೊತ್ತಾದತೆ. ಆತ್ಮಹತ್ಯೆ ಮಹಾಪಾಪಂ ಬಿಡು, ಏನು ಮಾಡೋಕೆ ಮತ್ತೆ ನಮ್ಮ ತಿಪ್ಲ ಹಿಂಗೈತೆ. ಈಗ ನಮಗೆ ಸಮಸ್ಯೆ ಬಂದ್ಬಿಡತ್ತೆ, ಅದನ್ನ ಎದುರ್ಸಕ್ಕೆ ಆಗೋಲ್ಲ ನನಗೆ. ಏನು ಮಾಡ್ಬೇಕು, ತಾತೇನ ಆರಾಮದೇನ, ಅದೇನು ಹೇಳ್ತಾರ ಅಂತ ಹಿಂಗೆ ಯೋಚನೆ ಮಾಡಿದೆ. 1 ನಿಮಿಷ. ಆ 1 ನಿಮಿಷ ಗ್ಯಾಪ್ ಕೊಟ್ಟಿದ್ರು. 1 ನಿಮಿಷ ಆಗತ್ತಡ ಇನ್ನೊಂದು ಲೈನ್ ಹೇಳಿದ್ರು, ಆತ್ಮಹತ್ಯೆ ఎవరు చేసుకుంటాರ ಅಂತ ಹೇಳಿ ఎవరు లేదు ಅಂತಂದು ಹೇಳ್ಬಿಟ್ರು. ನೋಡ್ರಿ, ಆತ್ಮಹತ್ಯೆ ಯಾರು ಮಾಡ್ಕೊಂತಾರೆ ಅಂತ ಹೇಳಿ ಯಾರು ಇಲ್ಲ ಈ ಜಗತ್ತಿನಾಗ ಅಂತ ಹೇಳ್ಬಿಟ್ರು. ನೋಡ್ರಿ, ಆ ಒಂದು ಧ್ವನಿಯಲ್ಲಿ ನಾನು ಹೇಳಿದೆ, ಗುರು ಅಂತ ನಂಬಿದ್ರೆ ಎಷ್ಟು ಅವರು ಆ ಒಂದು ಕ್ಷಣದಲ್ಲಿ ನಮ್ಮನ್ನು ಬದಲಾವಣೆ ಮಾಡ್ತಾರೆ. ನೋಡ್ರಿ, ಆ ಒಂದು ಲೈನ್ ನನಗೆ ಆಟೋಮೆಟಿಕ್ ಆಗಿ ಕ್ಲೋಸ್. ನನ್ನಲ್ಲಿ ಆ ಕೆಟ್ಟ ಆಲೋಚನೆ ಏನಿತ್ತಲ್ಲ, ನಾನು ಸೊಸೈಡ್ ಮಾಡ್ಕೋಬೇಕಂತ ಕ್ಲೋಸ್, ಅದು ಹಂಗೆ ಭಸ್ಮ ಆಗಿ ಹೋಗ್ಬಿಡ್ತು. ನೋಡ್ರಿ, ಆ ಒಂದು 30 ನಿಮಿಷ ಸರ್ ಕ್ಲಾಸ್ ಕೊಟ್ರೆ ಹೆಂಗಿತ್ತಂದ್ರೆ, ಬರೇ ಜೀವನದಲ್ಲಿ ಸಮಸ್ಯೆ ಬಂದರೆ ಹೆಂಗೆ ಎದುರಿಸ್ಬೇಕು, ಆ ಸಮಸ್ಯೆಗೆ ಹೆಂಗೆ ಶರಣಾಗತಿ ಆಗ್ಬೇಕು, ನಾವು ಅದರಿಂದ ಹೆಂಗೆ ಹೊರಗೆ ಬರ್ಬೇಕು, ಇದನ್ನೇ ಹೇಳಿದ್ರು 30 ನಿಮಿಷ. ನೋಡ್ರಿ, ಕ್ಲೋಸ್ ಏನಿಲ್ಲ, 30 ನಿಮಿಷ ಕ್ಲಾಸ್ ಕೇಳಿದೆ, ಸೀದಾ ಊರಿಗೆ ಬಂದೆ. ಬಡ ಪೇಪರ್ ಬರೆದಿಟ್ಟಿದ್ನಲ್ಲ ಎಲ್ಲ ಹರಿದಾಕಿ ಮೊದಲು ಶರಣಾಗತಿ ಆದೆ, ಸಮಸ್ಯೆಗೆ ಶರಣಾಗತಿ ಆದೆ. ಹೆಂಗಾದ್ನಿ ಅಂದರೆ, ಯಾರ ಹತ್ರ ಸಾಲ ಇಸ್ಕೊಂಡಿದ್ನಲ್ಲ ಅವ್ರ ಮನೆಗೆ ಹೋಗಿ ಕಾಲು ಹಿಡ್ಕೊಂಡೆ ಫಸ್ಟ್ ಅವ್ರಿಗೆ. ದಯವಿಟ್ಟು ಇಲ್ಲಪ್ಪ ಮಾವ, ಇಲ್ಲಪ್ಪ ಬ್ರದರ್, ಇಲ್ಲ ಫ್ರೆಂಡ್, ಕೊಡ್ತನಪ್ಪ, ನನಗೆ ಸ್ವಲ್ಪ ಟೈಮ್ ಕೊಡು ಅಂತ. ನೋಡ್ರಿ, ಸಮಸ್ಯೆಗೆ ಶರಣಾಗತಿ ಆಗಿಬಿಟ್ರೆ ಅದೇ ನಮಗೆ ಪಾಠ ಕಲಿಸುತ್ತೆ ವಾಪಸ್. ನೋಡ್ರಿ, ನಾನು ಶರಣಾಗಿಬಿಟ್ಟೆ. ನೋಡ್ರಿ, ಇಮಿಡಿಯೇಟ್ ಹೇಳ್ತಾರೆ, ನಮ್ಮ ಫ್ರೆಂಡು ರಾತ್ರಿ 1:00 ಹೋಗಿನಿ, ಗೌಡ ನಿನ್ನ ದುಡ್ಡು ನಮಗೆ ಬೇಕಾಗಿಲ್ಲ, ನಿನ್ನ ದುಡ್ಡು ಬರ್ತದೆ, ಬರೋ ದಾರಿ ನಾವು ಹೇಳಕತ್ತೀವಿ, ನೀನು ಅದನ್ನು ಕೇಳವಲ್ಲಿ ನಮ್ಮ ಮಾತು, ನಾವು ಅದಕ್ಕೆ ಫೋನ್ ಮಾಡ್ತೀವಿ, ನೀನು ನಮ್ಮ ಫೋನ್ ಎತ್ತವಲ್ಲಿ, ನೀನು ಬಾ, ನಾಳೆಗೆ ಬರ್ತ ನಿನ್ನ ದುಡ್ಡು ಎಲ್ಲ ಬರ್ತೈತೆ, ನಾಳೆಗೆ ನಿಂದು. ನೋಡ್ರಿ, ಹಂಗೆ ಗುರು ಅಲ್ಲಿ ಸಹಿತ ಕೆಲಸ ಮಾಡ್ತಾರೆ. ನೋಡ್ರಿ, ಅವಾಗಿಂದ ಮತ್ತೆ ಸ್ಟಾರ್ಟ್ ಆಯಿತು, ಎಲ್ಲ ಬಂತು, ಎಲ್ಲ ಸಾಲ ಮುಟ್ಟಿಸಿದೆ, ಸೂಪರ್ ಹ್ಯಾಪಿ. ನೋಡ್ರಿ, ಅವಾಗೆಲ್ಲ ಬಂದಂಥ ದುಡ್ಡು ಏನೇನೋ ಬೇರೆ ಇದಕ್ಕೆ ಖರ್ಚು ಮಾಡ್ತಾ ಇದ್ದೆ. ದೋಸ್ತರು ಸಾಲ ಮಾಡಿದ್ರೆ ಅವರೆಲ್ಲ ಮಜಾ ಮಾಡಿದರೆ, ಸಾಲ ಮಾಡಿದರೆ ಯಾರಾದ್ರೂ ಗುದ್ದಾಡಿದ್ರೆ ಅವ್ರು ಸಾಲ ಕಟ್ತಾ ಇದ್ದೆ.
ಎಲೆಕ್ಷನ್ಗಳಿಗೆ ಖರ್ಚು ಮಾಡ್ತಿದ್ದೆ. ನೋಡ್ರಿ ಇವತ್ತು ಅದೇ ಕಾಂಟ್ರಾಕ್ಟರ್ ಇದ್ದೀನಿ, ಅದೇ ಕೆಲಸಗಳು ಮಾಡ್ತಾ ಇದ್ದೀನಿ, ಲಾಭ ಬರ್ತಾ ಇದೆ. ಬಂದು ದುಡ್ಡನ್ನು ಇವತ್ತು ಯೂನಿವರ್ಸಿಟಿ ಖರ್ಚು ಮಾಡ್ತಾ ಇದ್ದೀನಿ. ಇವತ್ತು ನಮ್ಮೂರಲ್ಲೇ ಒಂದು 25x25 ಪಿರಮಿಡನ್ನು ಕಟ್ತಾ ಇದ್ದೀನಿ, ಸ್ವಂತ ದುಡ್ಡಲ್ಲೇ ಕಟ್ತಾ ಇದ್ದೀನಿ ಅಂತ. ಅದು ಸಹಿತ ಅಹಂಕಾರ. ಸ್ವಂತ ದುಡ್ಡಿನಾಗ ನಾನು ಕಟ್ತೇನೆ ಅನ್ನೋದು ಸಹಿತ ಅಹಂಕಾರನೇ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.